ಚೆನ್ನಾಗಿದೆ ಅಲ್ಲ ಈ ಲೊಕೇಶನ್. ಓಹೋ ನೀನೇ ಮೆಚ್ಕೋಬೇಕು. ಏನಾಗಿದೆ ಈ ಲೊಕೇಶನ್? ಏನೋ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಕರ್ಕೊಂಡ್ ಬಂದೆ ಅಷ್ಟೇ. ಓಹೋ ಹೌದೌದು, ಬ್ಯೂಟಿಫುಲ್ ಆಗಿದೆ. 4 ಪೆಗ್ ಜಾಸ್ತಿ ತಗೊಂಡು ಟೈಟ್ ಆಗ್ಬಿಟ್ರೆ ದೆವ್ವ ಬಂದ್ರು ಎಸ್ಕೇಪ್ ಆಗಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ. ಸತ್ತವರೆಲ್ಲ ದೆವ್ವ ಆಗಂಗಿದ್ರೆ ಫ್ಲೈಟ್ ಕ್ರಾಶ್ ಅಲ್ಲಿ ಸತ್ತಲ್ಲ, ಇಷ್ಟೊತ್ತಿಗೆ ಅವಳು ದೆವ್ವ ಆಗಿರ್ಬೇಕಿತ್ತು. ಇಂಥ ತಂಪೊತ್ತಲ್ಲಿ ಸೌಂದರ್ಯನ ಬಗ್ಗೆ ಮಾತಾಡ್ತಿದ್ದೀರಲ್ಲ, ಸಾಯೋದಕ್ ಮುಂಚೆ ಮಾಡಿರೋದು ನಾಗವಲ್ಲಿ ಕ್ಯಾರೆಕ್ಟರ್. ಈ ನಾಗವಲ್ಲಿ ಕ್ಯಾರೆಕ್ಟರ್ ಬಗ್ಗೆ ಕೇರಳದಲ್ಲಿ ದೊಡ್ಡ ಕಥೆ ಇದೆ ಗೊತ್ತಾ? ಅಯ್ಯೋ ಸುಮ್ಮನೆ ಇರೋ. ಯಾವ್ದಕ್ಕೋ ಹೋಗಿ ಲಿಂಕ್ ಕೊಡ್ಬೇಡ. ಅವ್ರ ಹಣೆ ಬರ್ದಲ್ಲಿ ಬರ್ದಿದ್ದಷ್ಟು ಅವ್ರ ಅಷ್ಟು ದಿನ ಬದುಕಿದ್ರು ಅಷ್ಟೇ. ಸಾಕ್ ಸುಮ್ನೆ ಇರೋ. ಒಳ್ಳೆ LKG ಮಕ್ಳು ತರ ದೆವ್ವ ಭೂತ ಅಂತೆಲ್ಲ ಹೇಳ್ಬೇಡ. 100% ಹೇಳ್ತೀನಿ ಕಣ್ರೋ, ಈ ಜಾಗದಲ್ಲಿ ದೆವ್ವ ಇದ್ದೇ ಇದೆ. ಅದ್ ಹೇಗೋ ಹೇಳ್ತೀಯಾ? ಸುಮ್ನೆ ತಲೆ ತಿನ್ಬೇಡ್ರೋ, ಪಾರ್ಟಿ ಎಂಜಾಯ್ ಮಾಡ್ರೋ. ಈ ದೆವ್ವ ಭೂತದ ವಿಚಾರದಲ್ಲಿ ಯಾವ ಗ್ರಾಜುಯೇಟ್ ಏನು ಯಾವ ಸೈಂಟಿಸ್ಟು ಏನು ಮಾಡಕ್ಕಾಗಿಲ್ಲ. ದೆವ್ವ ಭೂತ ಅನ್ನೋದೆಲ್ಲ ಸುಳ್ಳು. ಅದಿಲ್ಲ ಅಂತ ನಾನ್ ಪ್ರೂವ್ ಮಾಡ್ತೀನಿ. ಏನ್ ಮಾಡ್ಬೇಕು ಅಂತ ಹೇಳೋ. ಹೌದಾ, ಸರಿ. ಹಾಗಾದ್ರೆ ಆ ಕಾರಲ್ಲಿರೋ ಬೊಂಬೆ ತಗೊಂಡು ಹೋಗಿ ಆ ಹುಣಸೆ ಮರ ಕೊಡ್ದು ಬರ್ತೀಯಾ? ಅಷ್ಟೇ ತಾನೇ, ಇರು. ಈ ಬೊಂಬೆಲ್ ತಾನೇ ಹೊಡಿಬೇಕು? ಇದನ್ನೇ ಹೊಡಿಬೇಕು. ಹೊಡಿದ್ರೆ ಏನ್ ಕೊಡ್ತೀಯಾ? ಏನ್ ಬೇಕು ನಿನಗೆ? 1 ಡೈಮಂಡ್ ರಿಂಗ್. ಓಕೆ ಡನ್. ಇರು. ದಿವ್ಯಾ ಪ್ಲೀಸ್ ಹೋಗ್ಬೇಡ. ಇರೋ. ಗೊತ್ತಾಗೋದಿಲ್ಲ, ಸುಮ್ಮನಿರಲ್ಲ. ದಿವ್ಯಾ ನೋಡು, ದಿವ್ಯಾ ನೀನ್ ಒಬ್ಳೆ ಹೋಗ್ಬೇಡ. ಆರ್ಡರ್ ಮಾಡಕ್ಕೆ ಏನ್ ಕರ್ಮನ ಏನೋ ನಂದು.
14 ವರ್ಷದ ಹಿಂದೆ ಚಿಕ್ಕಮಂಗ್ಳೂರು ಜವಳಿ ಎಸ್ಟೇಟ್ನಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಾಗ ಅಲ್ಲಿ ಹೆಣಗಳ ಮೇಲೆ ಹೆಣ ಬೀಳ್ತಾ ಇತ್ತು. ಅವನ ಉಪೇಂದ್ರ ಅಂತೆ, ಕಾಶಿನಾಥ್ ಅಂತೆ, ಕುಮಾರ್ ಗೋವಿಂದ್ ಅಂತೆ, ಇವರೆಲ್ಲ ಬಂದು ಹುಸ್ ಪಿಕ್ಚರ್ ತೆಗಿಯೋದಂತೆ. ಆ ಹುಸ್ ಪಿಕ್ಚರ್ ಕಾಯ್ಬೇಕಾ ಇಲ್ಲ ಹೆಣಗಳನ್ನ ಕಾಯ್ಬೇಕಾ ಒಂದು ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಸ್ವಲ್ಪ ದಿವಸ ನಾನು ಅಲ್ಲೇ ಇದ್ದಿದ್ದೆ ಹುಸ್ಸಿದ ಜೊತೆಗೆ ನನ್ನ ಉಸಿರು ನಿಂತು ಹೋಗ್ತಾ ಇತ್ತು. ಯಾರ್ಯಾರ್ದೋ ರೆಕಮೆಂಡ್ ಮಾಡಿಸಿ ಈ ಊರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಬಂದ್ರೆ ಇಲ್ಲೂ ಅಷ್ಟೇ ಹೆಣಗಳ ಮೇಲೆ ಹೆಣ ಬೀಳ್ತಾನೆ ಇದೆ. ಯಾವ ನನ್ನ ಮಗನ ಬೇಕು ಈ ಕೆಲಸ. ಇರೋ 2 ವರ್ಷದಲ್ಲಿ ರಿಟೈರ್ಡ್ ಆದ್ಮೇಲೆ ದೆವ್ಗಳೆಲ್ಲ ಸೇರೇ ನನಗೆ ಸನ್ಮಾನ ಮಾಡುತ್ತೆ ಅಂತ ಕಾಣುತ್ತೆ. ಶೂಟಿಂಗ್ ನಡೀತಾ ಇದೆ ಸರ್ ಅಲ್ಲಿ. ಶೂಟಿಂಗ್ ಯಾವ ಶೂಟಿಂಗ್ ಸರ್? ನಾಗವಲ್ಲಿ ಅಂತ ಸರ್ ನಾಗವಲ್ಲಿ ಅಂದ್ರೆ ಅದೇ ದೆವ್ವ ಸರ್. ಅದೇ ಸರಸಕ್ಕೆ ಈ ದೆವ್ಗಳು ಯಾಕೋ ನಮ್ಮನ್ನೇ ಬೆನ್ನು ಹತ್ತಿದಾವೆ. ಅಯ್ಯೋ ಏನ್ ಕರ್ಮನೋ ಏನೋ. ಕಾಲೇಜಿಗೆ ಹೋಗಿ ಓದಿ ಜೀವನದಲ್ಲಿ ಏನಾರ ಸಾಧಿಸೋದ್ ಬಿಟ್ಟು ಶೂಟಿಂಗ್ ನೋಡಕ್ ಹೋಗ್ತಾರಂತೆ. ಶೂಟಿಂಗು ಹೋಗಲೇ. ನಾನು ಓದ್ತಾ ಇರೋದೇ ಡಿಪ್ಲೊಮಾ ಇನ್ ಫಿಲ್ಮ್ ಡೈರೆಕ್ಷನ್ ಕೋರ್ಸ್. ಹೊರೇ ಅನ್ಬಿಟ್ರೆ ಏನೋ ದೊಡ್ಡದಾಗ ಹೇಳಕ ಅಂತದೊಂದು ಕೋರ್ಸ್ ಇದೆಯೇನೋ. ನಂಗೆ ಗೊತ್ತಿರೋದೇ ರೇಸ್ ಕೋರ್ಸು. ಅದಕ್ಕೆ ರೇಸ್ ಕೋರ್ಸಿಗೆ ಹೋಗಿ ಒಣ ಕುದುರೆ ಆಗ್ಬಿಟ್ಟಿದ್ಯಾ. ಹತ್ತೋ ಮೇಲೆ ಹಿಂದತ್ತೋ. ಅಯೋಗ್ಯ ಉಟ್ಟಾಳ. ಪೊಲೀಸ್ ಕೆಲ್ಸಕ್ಕೆ ಸೇರಲ್ಲ ಅನ್ನೋದಕ್ಕೆ ನಮ್ಮಪ್ಪ ಅಂತ ಉಗಿದು ಪೊಲೀಸ್ ಕೆಲ್ಸಕ್ಕೆ ಸೇರಿಸಿ ದೇಶ ಸೇವೆ ಮಾಡೋ ಅಂತ. ಹಿಂದ್ಕೊಳ್ಳೋ. ಎಲ್ಲೋ ಹೋಗ್ತಾ ಇದೀಯಾ? ನಿಮ್ ಮಗಳು ಕಾಯ್ತಾವಳೆ ಡಬ್ ಹೊಡ್ಯಕ್ ಹೋಯ್ತಾ ಇದೀನಿ. ಕೆಲಸ ಆಗೋಯ್ತು. ಸದ್ಯ ದೇವರು ನನಗೆ ಹೆಣ್ಮಕ್ಳನ್ನ ಕೊಡ್ಲಿಲ್ಲ, ಇಲ್ದಿದ್ರೆ ಇವನ್ನೆಲ್ಲ ಅಳಿಯ ಅಂತ ಹೇಳ್ಬೇಕಾಗಿತ್ತು. ಕೊಡೋಷ್ಟಿಕ್ಕು. ನನ್ನ ಸರ್ವಿಸ್ ನಲ್ಲಿ ಎಂತೆಂತ ಸಾವುಗಳು ನೋಡಿದೀನಿ. ನಿನ್ನ ಸಾವು ನೋಡೋ ಭಾಗ್ಯ ಇನ್ನೂ ಬಂದಿಲ್ವಲ್ಲೋ. ಹೆಂಗ್ ಸತ್ತಿದಾಳೆ ನೋಡು. ಗಾಂಧೀಜಿ ದೇಶ ಸೇವೆ ಮಾಡೋಕೆ ದಂಡಿ ಯಾತ್ರೆ ಹೋದಾಗೆ ದಂಡಾಗೆ ಬಂದಿದ್ರಲ್ಲೋ. ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋಕೆ ಬೆಂಗಳೂರಿನಲ್ಲಿ ಬೇರೆ ಎಲ್ಲೂ ಜಾಗ ಸಿಗ್ಲಿಲ್ವೇನೋ. ಸುನಾಮಿ ಬಂದು ಎಂತೆಂಥವ್ರೋ ನೆಗೆದು ಬಿದ್ದೋದ್ರು. ನಿಮಗೆ ಯಾವ ಸಾವು ಬರ್ಲಿಲ್ವಲ್ಲೋ. ಸರ್ ನನ್ಗೊಂದು ಡೌಟು. ಏನು? ನಿಮ್ಗೆ ಯಾರು ಒಳ್ಳೆ ಮಕ್ಕಳೇ ಹುಟ್ಲಿಲ್ವಾ? ಇವಳು ಹೊಗೆ ಹಾಕೊಳ್ಳೋದಿಕ್ಕೆ ಯಾರ ಕಾರಣ, ಯಾಕೆ, ಏನು ಎತ್ತ ಅಂತ ಬಾಯ್ಬಿಡ್ರು. ರಾತ್ರಿ ನಾನು ಎಷ್ಟೇ ಬೇಡ ಅಂತ ಹೇಳಿದ್ರು ಮರಕ್ಕೆ ಮಳೆ ಬರ್ತೀನಿ ಅಂತ ಬೆಟ್ಟು ಕಟ್ಕೊಂಡು ಹೋದೋಳು ಮತ್ತೆ ಬರ್ಲೇ ಇಲ್ಲ ಸರ್. ಬೆಟ್ಸಾ? ಇವಳು ಸಾಯೋದಿಕ್ಕೆ ಬೆಟ್ಸ್ ಬೇರೆ ಕಟ್ಟಿದ್ಲಾ? ಹೌದು ಸರ್, ದೆವ್ವದ ಬಗ್ಗೆನೇ ಮಾತಾಡ್ತಿದ್ವಿ. ನಾಗವಲ್ಲಿ ಅನ್ನೋದೊಂದು ದೆವ್ವ ಇದೆ, ಅದಿರೋದು ನಿಜ ಅಂತ ಸುಮ್ಮನೆ ತಮಾಷೆಗೆ ಮಾತಾಡ್ತಿದ್ವಿ ಸರ್. ಅದನ್ನ ಇವಳು ಸೀರಿಯಸ್ ಆಗಿ ತಗೊಂಡು ಪ್ರೂವ್ ಮಾಡೋದಕ್ಕೆ ಹೋಗ್ಬಿಟ್ರು ಸರ್. ನಾವು ಮಜಾ ತಗೊಳ್ಳೋಣ ಅಂತ ಸುಮ್ಮನೆ ಇದ್ವಿ ಸರ್. ಹೋಗಿ ನೋಡಿದ್ರೆ ಈ ತರ ಆಗ್ಬಿಟ್ಟಿದೆ ಸರ್. ನಿಮ್ಮಲ್ಲೇ ಯಾರೋ ಒಬ್ರು ಪ್ಲಾನ್ ಮಾಡಿ ಮರ್ಡರ್ ಮಾಡಿದೀರಾ? ದೇವ್ರಣೆಗೂ ಇಲ್ಲ ಸರ್. ನಾವೇ ಕರ್ಕೊಂಡ್ಬಂದು ನಾವೇ ಕೊಲೆ ಮಾಡೋಣ ಸರ್. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರ್ಲಿ, ಆಮೇಲೆ ಐತಿ ನಿಮಗೆ. ತೂಗಡಿಕೆ ಯಾವಾಗಲೂ ನಿದ್ದೆ ಮಾಡ್ತಾ ಇರ್ತೀಯಲ್ಲೋ. ಇವನ್ನೆಲ್ಲ ಕರ್ಕೊಂಡು ಸ್ಟೇಷನ್ ನಡಿ. ಆಂಬ್ಯುಲೆನ್ಸ್ ಬರೋವರೆಗೂ ಈ ಬಾಡಿನ ಹುಷಾರಾಗಿ ನೋಡ್ಕೊಳ್ಳಿ. ಏನೋ? ಎಸ್ ಸರ್. ಹಲೋ ಸರ್, ಅಪ್ಸ್ಕಾರ್ಡ್ನಲ್ಲಿರೋ ಅಲ್ತಪ್ಪಿಯಾಗಿ ಏನೋ ಪ್ಲಾನ್ ಮಾಡ್ತಿದ್ದಾರೆ ಸರ್. ಎಲ್ಲಿ? ಅದೇ ಸರ್, ನಿರ್ಣಯ ಗುಡ್ಡ. ದಟ್ಸ್ ಎನಫ್.
ಬೇಡ ಸರ್ ಸರ್ ಸಾಯಿಸ್ಬಿಡಿ ಸರ್ ಬೇಡ ಸರ್ ಸರ್ ಬೇಡ ಸರ್ 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 ಸಾಯಿಸ್ಬಿಡಿ ಸರ್ ರಾಜೇಶ್ವರಿ ರಾಜಿ ಚಿನ್ನು ಓ ಇಲ್ಲಿದೆಯಾ ಅಮ್ಮ ಅವ್ರಿಗೆ ತುಂಬಾ ಕೋಪ ಬಂದಿರೋ ಹಾಗಿದೆ ಸಾರಿ ಕಣೆ ಇವತ್ತು ಬೇಗ ಬರ್ತೀನಿ ಅಂತ ಹೇಳಿದ್ನಲ್ಲ ಹಾಳಾದ್ದು ಈ ಎನ್ಕೌಂಟರ್ ಟೆನ್ಷನ್ ನಲ್ಲಿ ನಮ್ ವೆಡ್ಡಿಂಗ್ ಡೇ ಅನ್ನೋದನ್ನೇ ಮರ್ತ್ಬಿಟ್ಟೆ ಕಣೆ ಕ್ಷಮಿಸ್ಬಿಡೆ ಪ್ಲೀಸ್ ಕ್ಷಮ್ಸೋಕ್ ನಾನ್ ಯಾರು ನಾನೇನ್ ನಿಮ್ ಮೊದಲನೇ ಹೆಂಡತಿ ಅಲ್ವಲ್ಲ ನೀವೇ ಹೇಳ್ತಿರ್ತೀರಲ್ಲ ನನ್ ಮೊದಲನೇ ಹೆಂಡತಿ ನನ್ ಡ್ಯೂಟಿ ಅಂತ ಏ ನನ್ನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳೆ ನಾನು ಎಂಥ ರೆಸ್ಪಾನ್ಸಿಬಲ್ ಪೊಸಿಷನ್ ಇದ್ದೀನಿ ಅಂತ ನಿಂಗೆ ಗೊತ್ತು ಅಲ್ವೇ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ಮುಖ್ಯವಾದ ಕೆಲಸ ಎಲ್ಲ ನನಗೆ ವಹಿಸ್ತಾರೆ ಯಾಕೆ ಹೇಳು ಒಬ್ಬ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಅಂತ ತಾನೆ ಅದು ಅಲ್ಲದೆ ನಿಂಗೆ ಗೊತ್ತು ಇತ್ತೀಚೆಗೆ ಬೆಂಗಳೂರಲ್ಲಿ ನಕ್ಸಲೈಟ್ ಸಮಸ್ಯೆ ಟೆರರಿಸ್ಟ್ ಸಮಸ್ಯೆ ಅಂತ ಒಂದಾದ್ಮೇಲೆ ಒಂದು ಸಮಸ್ಯೆ ಹುಟ್ಕೋತಾನೆ ಇದೆ ಇವತ್ತು ಒಂದಷ್ಟು ಟೆರರಿಸ್ಟ್ಗಳನ್ನ ಎನ್ಕೌಂಟರ್ ಮಾಡಿ ಸಾಯಿಸ್ದೆ ಗೊತ್ತಾ ಅಲ್ವೇ ನಿನ್ ಮೇಲೆ ನನಗೆ ಪ್ರೀತಿ ಇಲ್ಲ ಅನ್ಕೊಂಡ್ಯಾ ಹೌದು ಲವ್ ಮಾಡಿ ನೀವೇ ಬೇಕು ಅಂತ ನಮ್ಮ ಅಪ್ಪನ ಹತ್ರ ಹಠ ಹಿಡಿದು ನಿಮ್ಮನ್ ಮದ್ವೆ ಆಗಿದ್ದು ಈ ಸುಖಕ್ಕೇನು ಅಲ್ಲ ನೀವೇ ಹೇಳಿ ಮದ್ವೆ ಆದಾಗಿದ್ದ ಒಂದಿನಾದ್ರೂ ಎಲ್ಲಾದ್ರೂ ಕರ್ಕೊಂಡು ಹೋಗಿದ್ದೀರಾ ಇಲ್ಲ ಪ್ರೀತಿಯಿಂದ ಒಂದ್ ಸೀರೆ ತೆಕ್ಕೊಟ್ಟಿದ್ದೀರಾ ಅದೆಲ್ಲ ಹಾಳಾಗ್ ಹೋಗ್ಲಿ ಯಾವ್ದಾದ್ರೂ ಒಂದ್ ದೇವಸ್ಥಾನಕ್ಕಾದ್ರೂ ಕರ್ಕೊಂಡು ಹೋಗಿದ್ದೀರಾ ಇಲ್ಲ ಇವಳಾಯ್ತು ನಾನಾಯ್ತು ಅಷ್ಟೇ ರೀ ನೀವ್ ನಿಮ್ ಪೊಲೀಸ್ ಡ್ಯೂಟಿಗೆ ಎಷ್ಟು ಆನೆಸ್ಟ್ ಆಗಿರ್ತೀರೋ ಅಷ್ಟೇ ಆನೆಸ್ಟ್ ಆಗಿ ನನ್ನ ಹತ್ರನೂ ನಡ್ಕೊಳ್ರಿ ಅಷ್ಟೇ ತಾನೆ ಒಂದ್ 15-20 ದಿವಸ ರಜಾ ಹಾಕಿ ನಿನ್ನ ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಆಯ್ತಾ ಎಲ್ಲಿಗೆ ಹೋಗೋಣ ಅಂತ ಹೇಳು ಜಾಲಿಯಾಗಿದ್ ಬರೋಣ ಎಲ್ಲೂ ಹೋಗೋದ್ ಬೇಡ ನೀವೊಂದ್ ಎಸ್ಟೇಟ್ ತಗೊಂಡಿದ್ದೀನಿ ಅಂತ ಹೇಳಿದ್ರಲ್ಲ ಎಲ್ರೂ ಒಂದಷ್ಟು ದಿನ ಅಲ್ಲಿ ಇದ್ಬಿಟ್ ಬರೋಣ ಬಟ್ ಒನ್ ಕಂಡೀಷನ್ ಅಲ್ಲಿ ಕರ್ಕೊಂಡ್ ಹೋದ್ಮೇಲೆ ನಿಮ್ ಪೊಲೀಸ್ ಡ್ಯೂಟಿಗೆ ವಿರಾಮ ಹಾಕ್ಬೇಕು ಓಕೆನಾ ಓಕೆ ಅಲ್ಲಿಗೆ ಹೋದ್ಮೇಲೆ ನಿನಗೆ ಅಂಟ್ಕೊಂಡಿರ್ತೀನಿ ಸಂತೋಷನಾ ಪೊಲೀಸ್ನವ್ರಿಗೂ ಮನಸ್ಸಿದೆ ಅವ್ರಿಗೂ ಪ್ರೀತಿ ಮಾಡಕ್ ಬರುತ್ತೆ ಕಣೆ ಅಚ್ಚರಿ ಇವನಲ್ಲಿ ಅವ್ನ್ ಫ್ರೆಂಡ್ಸ್ ನ ನೋಡೋಕೆ ಅಂತ ಸಕಲೇಶ್ಪುರಕ್ಕೆ ಹೋಗಿದ್ದಾನೆ ಅವನಿಗೆ ಫೋನ್ ಮಾಡಿ ಎಸ್ಟೇಟ್ಗೆ ಡೈರೆಕ್ಟ್ ಆಗಿ ಬರಕ್ ಹೇಳ್ತೀನಿ ಓಕೆ ಓಕೆ ಏ ಹಾ ಲಗೇಜ್ಗಳನ್ನೆಲ್ಲ ಪ್ಯಾಕ್ ಮಾಡ್ಕೊ ನಾಳೆ ಬೆಳಗ್ಗೆನೆ ಎಸ್ಟೇಟ್ಗೆ ಹೋಗೋಣ ಆಯ್ತಕ್ಕ ಎಲ್ಲಿದ್ಯೋ ಇನ್ನೂ ಇಲ್ಲೇ ಇದ್ದೀನಿ ಏನ್ ವಿಷಯ ಹೇಳಿ ವಿಷಯ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಏನದು ನಾಳೆ ನಾವೆಲ್ಲರೂ ನಮ್ ಹೊಸ ಎಸ್ಟೇಟಿಗೆ ಹೋಗ್ತಿದೀವಿ ನೀನು ಅಲ್ಲಿಗೆ ಬಂದ್ಬಿಡು ಓ ಡೆಫಿನೆಟ್ ಆಗಿ ಬರ್ತೀನಿ ಆಮೇಲೆ ನಿನ್ ಪಾಡಿಗೆ ನೀನ್ ಯಾವ್ದೋ ನಿನ್ ಲೋಕದಲ್ಲಿ ಇದ್ಬಿಡ್ಬೇಡ ಎಲ್ಲಾದ್ರೂ ಉಂಟಾ ಬೇಗ ಬಾ ಹಾ ನಿಮ್ಗಿಂತ ಮುಂಚೆ ಇರ್ತೀನಿ ನೋಡ್ತಾ ಇರಿ ಬಾಯ್ ಬಾಯ್ ಬೇಗ ಬನ್ನಿ ಎಷ್ಟೊತ್ತು ಕಾಯೋದು ಕಮ್ ಫಾಸ್ಟ್ ಏ ಹುಷಾರಾಗಿ ಹತ್ತು ಹಾ ಓಕೆ ಅಕ್ಕ ಎಲ್ಲ ಇಟ್ಕೊಂಡಿದ್ದೀರ ತಾನೆ ಏನು ಮರ್ತಿಲ್ವಲ್ಲ ಆಯ್ತಾ ಹಾ ಯೇ ಹೊರಡೋಣವಾ ಹೊರಡೋಣ
ಗೊತ್ತಾಗೋಯ್ತಾ? ಈ ರೇಂಜ್ ಅಲ್ಲಿ ಬಿಲ್ಡಪ್ ಕೊಟ್ಟು ನಿನ್ನ ಹೆದರ್ಸೋಣ ಅಂತ ಅನ್ಕೊಂಡ್ರೆ ನಿನ್ ಸ್ವಲ್ಪನೂ ಹೆದರಿಕೆ ಆಗ್ಲಿಲ್ವಾ? ಏನ್ ಚಿಕ್ಕ ಯಜಮಾನ್ರೆ, ಈ ಎಸ್ಟೇಟ್ ಅಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಅದು ಅಲ್ಲದೆ ನಾನು ಒಬ್ಬೊಬ್ಳನೇ ಇರ್ತೀನಿ. ನನಗ್ ಭಯನಾ? ಆದ್ರೂ ಸ್ವಲ್ಪ ಭಯ ಪಟ್ಕೊಂಡ್ಬಿಟ್ಟೆ. ಸರಿ, ನಾನು ಫ್ರೆಶ್ ಅಪ್ ಆಗ್ಬೇಕು. ನಂಗೆ ಜರ್ನಿ ಮಾಡಿ ಟಯರ್ಡ್ ಆಗಿದೆ. ಸ್ವಲ್ಪ ಊಟಕ್ಕೆ ಅರೇಂಜ್ ಮಾಡ್ಬಿಡು. ನಿಂಗೆ ಹೆದರ್ಸೋದು ಅಣ್ಣಂಗೆ ಹೇಳ್ಬೇಡ. ಸರಿ ಚಿಕ್ಕ ಯಜಮಾನ್ರೆ. ಓ ಶಟ್, ಏನಾಯ್ತು? ಏನ್ ಭಾವ ಇದು? ಏನಾಯ್ತ್ರಿ? ಛೇ, ಹೊರಡೋಣ. ಆಗ್ಲೇ ಬಂದ್ಬಿಟ್ಟಿದ್ಯಾ? ಏನದ್ಗೆ ಇದು? ನನಗ್ ಬೇಗ ಬಾ ಅಂತ ಹೇಳ್ಬಿಟ್ಟು ನೀವ್ ನೋಡಿದ್ರೆ 40 ಸಂಕ್ರಾಂತಿ ಆದ್ಮೇಲೆ ಬರ್ತಿದಿರಲ್ಲ. ನೀನ್ 30 ಕಿಲೋಮೀಟರ್ ಬಸ್ ಅಲ್ಲಿ ಬಂದಂಗ ಅಲ್ಲಪ್ಪ, 300 ಕಿಲೋಮೀಟರ್ ಡ್ರೈವ್ ಮಾಡ್ಕೊಂಡ್ ಬರೋದು. ಚೆನ್ನವ, ಬೇಗ ಬಾ. ಬಂದೆ ಬುದ್ಧಿಯವರಾ? ಬೇಗ ಬಡ್ಸು. ಆಯ್ತು. ಏ ಬಾರೆ ಬೇಗ ಅಂದ್ರೆ ಹೊಟ್ಟೆ ತಾಳ ಹಾಕ್ತಾ ಇದೆ. ಬೇಗ ಬೇಗ ಬಾ. ಅವರೇ ನೀವು ಬನ್ನಿ. ಬಂದೆ. ನನಗೇನೋ ಇಲ್ಲಿ ಬಂದ್ ಸಂತೋಷಕ್ಕೆ ಹಸುವೆ ಆಗ್ತಾ ಇಲ್ಲ. ಹೌದು, ಮತ್ತೆ ಹೈವೇನಲ್ಲಿ ಚೆನ್ನಾಗಿ ತಿಂದಿದಿರಲ್ಲ, ಅದು ಅರ್ಗೋದ್ ಬೇಡವಾ? ನನ್ಗಂತೂ ಒಗ್ಗರಣೆ ವಾಸನೆಗೆ ಹಸು ಶುರು ಆಗೋಯ್ತಪ್ಪ. ಓದೋದೆಲ್ಲ ಬಿಟ್ಬಿಡು, ತಿನ್ನೋದ್ರಲ್ಲಿ ಕಡಿಯೋದ್ರಲ್ಲಿ ಎತ್ತಿದ ಕೈ. ಬರೀ ತಿನ್ನೋದ್ರಲ್ಲಮ್ಮ, ಎಲ್ಲಾದ್ರಲ್ಲೂ ಎತ್ತಿದ ಕೈಯೇ. ನೋಡಿ ಹೆದರ್ಕೊಂಡಿಯನೆ. ಇವನು ನಮ್ಮ ಎಸ್ಟೇಟ್ ವಾಚ್ಮನ್ ಕಣೆ, ಅಂದಾನಿ ಅಂತ. ಅಯ್ಯೋ, ಇವನನ್ನ ನೋಡಿ ಇಷ್ಟೊಂದು ಹೆದರ್ಕೊಂಡ್ರ? ಇನ್ ಕತ್ತಲ್ಲಿ ಇವಳನ್ನ ನೋಡಿದ್ರೆ ಹೆಂಗೆ? ಜನವಾ, ಏನ್ ಬುದ್ಧಿ? ನಿಮ್ಮ ಯಜಮಾನಂಗೆ ಊಟ ತಂದ್ಕೊಡು. ಸರಿ ಬುದ್ಧಿ. ಅಂದಾನಿ, ಹೇಗಿದೀಯಾ? ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಕಾಣಿಸ್ಲೇ ಇಲ್ಲ. ಆಹಾ, ಟೇಮಕ್ ಸರಿಯಾಗಿ ಹೊಟ್ಟೆಗೆ ಬಿದ್ಬಿಡ್ಬೇಕು. ಊಟ ಮಾಡಿ. ಅದೆಲ್ಲೋ ಐತಿಯೋ, ಅದೆಲ್ಲ ಬತ್ತೀಯೋ ನಾಕಾಣೆ. ಉಣ್ಣಕ್ಕೆ ಅಂದ್ರೆ ಹಂಗೆ ಪರದಾಡ್ತೀಯ. ಅಯ್ಯೋ, ಇಲ್ಲೇ ತಿಂತಿ. ಮನೆಗೆ ಉಣ್ಣದಲ್ವಾ? ಮನೆಗೆ ಹೋಗು, ಹೋಗಂದ್ರೆ.
ಅಲ್ಲ? ತುಂಬಾ ಚೆನ್ನಾಗಿದೆ. ಬೇಕಾ? ನಂದಿನಿ, ಒಂದು ವಿಷಯ ಹೇಳ. ರೋಸ್ ಮೀನ್ಸ್ ಬ್ಯೂಟಿ, ಬ್ಯೂಟಿ ಮೀನ್ಸ್ ನಂದಿನಿ, ನಂದಿನಿ ಇಸ್ ಆಸ್ ಸ್ವೀಟ್ ಆಸ್ ಕ್ಯಾಂಡಿ. ರೋಸ್ ಫಾರ್ ಯು. ಥ್ಯಾಂಕ್ ಯು. ಇಂಥ ಜಾಗಕ್ಕೆ ಕರ್ಕೊಂಡು ಬರೋಕೆ ನಿಮ್ಮನ್ನ ಎಷ್ಟು ಬೇಡ್ಬೇಕಪ್ಪ. ನನ್ಗಂತೂ ಇಲ್ಲೇ ಇರೋಣ ಅನ್ಸತ್ತೆ. ಅದಕ್ಕೇನಂತೆ, ರಿಟೈರ್ ಆದ್ಮೇಲೆ ಇಲ್ಲೇ ಬಂದು ಇದ್ಬಿಡೋಣ ಬಿಡು. ನಾನು ನಿನ್ನ ತುಂಬಾ ಸಲ ಇಲ್ಲಿ ಕರ್ಕೊಂಡ್ ಬರ್ಬೇಕು ಅಂತ ಅನ್ಕೊಂಡೆ, ಆದ್ರೆ ಏನ್ ಮಾಡೋದು ಚಿನ್ನ, ಟೈಮೇ ಆಗ್ಲಿಲ್ಲ. ನಿಮ್ ಮೈ ಮೇಲೆ ಕಾಕಿ ಬಟ್ಟೆ ಇದ್ರೆ ಸಾಕು, ಯಾರು ನೆನ್ಪಿಗೆ ಬರಲ್ಲ. ಯಾಕೆ ಹಾಗಂತೀಯಾ? ನಿನ್ ಮೇಲೆ ನನಗ್ ಪ್ರೀತಿ ಇಲ್ಲ ಅಂತ ಅನ್ಕೊಂಡಿದ್ಯಾ? ಯಾರಿಲ್ಲ ಅಂದ್ರು, ಪ್ರೀತಿ ಇದೆ, ಪುರ್ಸೋತಿಲ್ಲ ಅಷ್ಟೇ. ಬಿಡುವು ಇದ್ದಾಗ ಪ್ರೀತಿ ಮಾಡೋದಲ್ಲ, ಬಿಡುವು ಮಾಡ್ಕೊಂಡು ಪ್ರೀತಿ ಮಾಡ್ಬೇಕು. ಏನ್ ನಿನ್ ಮಾತಿನ ಅರ್ಥ? ಗೊತ್ತಾಗ್ತಾ ಇದೆಯಲ್ಲ, ಕಾಲೇಜಲ್ಲಿ ಲವ್ ಮಾಡ್ದಾಗ ತೋರಿಸ್ತಾ ಇದ್ದ ಪ್ರೀತಿಗೂ ಮದ್ವೆ ಆದ್ಮೇಲೆ ತೋರಿಸ್ತಾ ಇರೋ ಪ್ರೀತಿಗೂ ಇರೋ ವ್ಯತ್ಯಾಸ. ಸರಿಯಾಗಿ ಹೇಳಿದ್ರಿ. ಅದಕ್ಕೆ ಕೆಲವ್ರಿಗೆ ಡ್ಯೂಟಿ ಮುಖ್ಯ, ಇನ್ ಕೆಲವ್ರಿಗೆ ಬ್ಯೂಟಿ ಮುಖ್ಯ. ಅದಕ್ಕೆ ಇನ್ಮೇಲೆ ನಮಗ್ ಟೈಮ್ ಸಿಕ್ದಾಗೆಲ್ಲ ಇಲ್ಲಿಗೆ ಬಂದಿದ್ಬಿಡೋಣ. ಬೇಕಾದ್ರೆ ಅಣ್ಣ ಕೆಲಸ ಮಾಡ್ಕೊಂಡು ಅಲ್ಲೇ ಇರ್ಲಿ. ಅಣ್ಣ, ಒಂದ್ ನಿಮಿಷ ಕ್ಯಾಮ್ರಾ ಕೊಡು. ಹೇಗಿದೆ ನಮ್ಮ ಎಸ್ಟೇಟು? ಇಲ್ಲಿ ಇಷ್ಟೊಂದೆಲ್ಲ ಫೆಸಿಲಿಟೀಸ್ ಇದೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ ರೀ. ರೀ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಮನೆ, ಯಾರ್ದದು? ಅದು ನಮ್ ಗೆಸ್ಟ್ ಹೌಸೇ, ಹೋಗ್ಬೇಕಾದ್ರೆ ನೋಡ್ಕೊಂಬ. ಸರಿ ರೀ. ಎಷ್ಟು ಚೆನ್ನಾಗಿದೆ ಅಲ್ಲ ಎಸ್ಟೇಟು. ಅಲ್ಲಿ ನೋಡು, ಎಷ್ಟು ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಕಣೋ. ಏ, ಕ್ಯಾಮ್ರಾ ಇಲ್ಲೇ? ಓ, ಅಲ್ಲೇ ಮರ್ತ್ ಬಂದ್ಬಿಟ್ಟೆ ಕಣೋ. ಅಯ್ಯೋ ಗೂಬೆ, ಹೋಗಿ ತಗೊಂಡ್ ಬಾ. ಹೋಗು. ಬಾರೋ, ಇಬ್ರು ಹೋಗ್ತಾರಣ. ನೀನ್ ತಾನೇ ಬಿಟ್ಟು ಬಂದಿರೋದು, ನಾನು ಯಾಕೆ ಬರ್ಲಿ? ನೀನೇ ಹೋಗಿ ತಗೊಂಡ್ ಬಾ. ಎಲ್ಲ ನೀನ್ ಹೇಳಿದ ಆಗ್ಬೇಕಾ? ಯಾಕೆ ಹೆದರ್ಕೊಂಡ್ಬಿಟ್ಟಿಯಾ? ಇಂಥ ಕಲಾವಿದೆ ಮತ್ತೆ ಹುಟ್ಟಿ ಬರಲ್ಲ ಅಲ್ವಾ? ಅವತ್ ಸಾಯ್ದೇ ಇದ್ದಿದ್ರೆ ಅಭಿನಯದಲ್ಲಿ ಆಕಾಶ ದೀಪ ಆಗಿರ್ತಿದ್ರು. ಬಟ್ ಬ್ಯಾಡ್ ಲಕ್. ಏನ್ ಮಾಡಕ್ಕಾಗುತ್ತೆ? ಬದುಕು ನಮ್ ಕೈಯಲ್ಲಿದ್ರೆ ಸಾವು ಅವನ ಕೈಯಲ್ಲಿರುತ್ತೆ. ಆದ್ರೂ ಇಂಥ ಅಭಿನೇತ್ರಿ ಅಷ್ಟು ಬೇಗ ಸಾಯ್ಬಾರ್ದಿತ್ತು ರೀ. ಪಾಪ,
ಅವ್ರು ತುಂಬಾ ಆಸೆ ಪಟ್ಟು ಹಾಕೊಂಡಿದ್ ವಜ್ರದುಂಗ್ರಾನೇ ಅವ್ರ ಸಾವು ಕಾರಣ ಆಗೋಯ್ತು. ಇಂಥ ದುರಂತಕ್ಕೆಲ್ಲ ಕಾರಣ ಕೆಟ್ಟ ದೃಷ್ಟಿಯಿಂದ ನೋಡೋ ಸಮಾಜ, ಪ್ರೀತಿಸೋ ಥರ ನಾಟಕ ಆಡೋ ಗಂಡಸರು. ಈ ಜಗತ್ತೇ ಅಷ್ಟು. ಅವ್ರ ಮೇಲಿನ ಅಭಿಮಾನಕ್ಕೆ ಈ ಎಸ್ಟೇಟ್ ತಗೊಂಡೆ ಅಂತ ಹೇಳಿದ್ರಲ್ಲ, ನೀವ್ ಅವ್ರ ಮೇಲೆ ಅಷ್ಟೊಂದು ಅಭಿಮಾನ ಇಟ್ಟಿರೋದಕ್ಕೆ ನಾನು ಸಂತೋಷ ಪಡ್ತೀನಿ. ನಿಜ ಹೇಳ್ಬೇಕು ಅಂದ್ರೆ ನಾನು ಅವ್ರ ಅಭಿಮಾನಿ. ಈ ಎಸ್ಟೇಟ್ ನಾನು ತಗೊಂಡ್ಮೇಲೆ ಪ್ರೀತಿಯಿಂದ ಈ ಎಸ್ಟೇಟ್ಗೆ ಅವ್ರ ಹೆಸರೇ ಇಟ್ಟಿದ್ದೀನಿ. ಅವ್ರನ್ನ ನೀವು ಕಣ್ಣಾರೆ ನೋಡಿದಿರಲ್ಲ, ಯು ಆರ್ ಸೋ ಲಕ್ಕಿ. ಅವರೇ, ನಿಮ್ಮನ್ನ ನೋಡಕ್ಕೆ ಇಷ್ಟ ದಿನ ಬೇಕಾಯ್ತು ನೋಡಿ. ನೀವು ತುಂಬಾ ಚೆನ್ನಾಗಿ ಕಾಣಿಸ್ತೀರಿ. ಹೌದಾ? ನೀನು ಅಷ್ಟೇ ಚೆನ್ನಾಗಿದ್ಯಾ. ಅಂದ್ಹಾಗೆ ನಿಂಗೆ ಮಕ್ಕಳು? ಅಯ್ಯೋ, ನನಗೆಲ್ರವ ಮಕ್ಕಳು. ಅದ್ಯಾವ್ರು ಈ ಕೈಯಾಗ ಕೊಟ್ಟು ಈ ಕೈಯಾಗ ಕಿತ್ಕೊಂಡ್ಬಿಟ್ಟ ನೋಡಿ. ನಿನ್ ಗಂಡಂಗೆ ಏನಾಯ್ತು? ಯಾರಿಗ್ ಗೊತ್ತವ, ಅವ್ನು ಯಾಕೆ ಹಿಂಗ ಆಡ್ತಾವನೆ, ಏನಕ್ಕೆ ಹಿಂಗ ಆಡ್ತಾವನೆ ಅಂತ ಒಂದು ಗೊತ್ತಾಗಿಕ್ಕಿಲ್ಲ ನೋಡಿ. ಯಾಕೆ? ನಾನು ಹೆರಿಗೆಗೆ ಅಂತ ತವ್ರ ಮನೆಗೆ ಹೋಗಿದ್ನಲ್ಲ, ಬಂದಾಗಿಂದ ಅವ್ನು ಹಿಂಗೆ ಆಡ್ತಾವನೆ. ಅಷ್ಟೇನಾ? ಫೀಲಿಂಗ್ ಅಲ್ಲಿ ಅಪ್ಸೆಟ್ ಆಗಿರ್ತಾರೆ ಬಿಡು. ಒಂದ್ ವಿಷಯನ ನಾನು ಬಂದಾಗಿಂದ ಕೇಳ್ಬೇಕು ಅಂತಿದ್ದೆ, ಮರ್ತು ಹೋಗ್ತಿತ್ತು. ಏನ್ರವ ಅದು? ಆ ಮನೆಗೆ ಅಷ್ಟು ದಪ್ಪ ಬೀಗ ಹಾಕಿದಾರಲ್ಲ, ಅದ್ರಲ್ಲಿ ಅಂತದ್ದೇನಿದೆ? ಅಂತದೇನಿಲ್ಲ ಬಿಡ್ರವ. ಯಜಮಾನ್ರು ಈ ಮನೆ ತಗೊಂಡಾಗ ಹಳೆ ಸಾಮಾನೆಲ್ಲ ಮನ್ಯಾಗ ತುಂಬಿಸಿದ್ರು. ಆಗ ಬೀಗನು ಸಿಕ್ತಂತೆ. ಕೀಲಿನೂ ಇದ್ದಿದ್ದಿಂದ ಮೂಲೆಗೆ ಯಾಕೆ ಹಾಕ್ಬೇಕು ಅಂತ ಆ ಮನೆಗೆ ಆ ಬೀಗನೇ ಹಾಕವ್ರೆ ಅಷ್ಟೇ. ಅದ್ರ ಕೀ ಎಲ್ಲಿದೆ? ಅದು ನಮ್ಮ ಮನೆ ಅಂತವೈತೆ. ಅದನ್ನ ನೋಡಿದ್ರೆ ಏನೋ ಕ್ಯೂರಿಯಾಸಿಟಿ. ಆ ಕೀ ತಂದ್ಕೊಡ್ತೀಯಾ? ಅಷ್ಟೇನಾ? ಈಗ್ಲೇ ತೊಗೊಂಬಂದ್ ಕೊಡ್ತೀನಿ. ಏ ಅಂದಾನಿ, ಅವ್ರಿಗೆ ಆ ಹಳೆ ಮನೆ ಕೀಲಿ ಬೇಕಂತೆ, ಕೊಡು. ಬೀಗ ಹಾಕದಾಗಿಂದ ಕೀಲಿ ನಿಂತವನೆ ಮಾಡ್ಕೊಂಡಿದ್ಯಲ್ಲ, ಅವ್ರು ಕೇಳ್ತವ್ರೆ, ಕೊಡೀಗ. ಕೊಡು ಅಂದ್ರೆ ಈ ಕೊಡ್ತೀಯ ಕೊಡಲ್ವಾ? ನಾನ್ ಬಿಡಲ್ಲ ಇವತ್ತು. ನೋಡ್ದಾ ಹೆಂಗೆ? ಅವರೇ ನೀವು ಕೀಲಿ ಕೆಡಿದ್ರಲ್ಲ, ತಂದೀನಿ ತಗೊಳ್ಳಿ. ಕೊಡು. ಹಾಯ್ ಆದಿತ್ಯ. ಹಾಯ್ ಥ್ರಿಲ್ಲರ್. ವಾಟ್ ಇಸ್ ಸರ್ಪ್ರೈಸ್. ಬಾ. ಹಲೋ. ಕೂತ್ಕೊಳ್ಳಿ. ಕೂತ್ಕೋಪ. ಅಂತೂ ಇಂತೂ ಬಿಡು ಮಾಡ್ಕೊಂಡ್ ಬಂದ್ಯಲ್ಲ. ಜೀವನದಲ್ಲಿ ಬಿಡುವೆಲ್ಲ ಸಿಕ್ಕುತ್ತೆ, ನಾವೇ ಮಾಡ್ಕೋಬೇಕಷ್ಟೇ. ಇಲ್ಲ ಅಂದ್ರೆ ಇವಳು ಬಿಡ್ಬೇಕಲ್ಲ. ಹೌದು, ಬಿಡು ಮಾಡ್ಕೊಂಡು ಎಲ್ಲ ಕಡೆ ಸುತ್ತೋ ತರನೇ ಮಾತಾಡ್ತಾರೆ. ಈ ಗಂಡಸ್ರೆ ಇಷ್ಟು, ಹೇಳೋದೊಂದು ಮಾಡೋದೊಂದು. ಹಾಯ್ ಅಂಕಲ್. ಹಾಯ್ ಕಾರ್ತಿಕ್. ಏನಪ್ಪಾ, ಇನ್ ಫ್ಯೂಚರ್ ಅಲ್ಲಿ ನನ್ನ ತರ ಸಿನಿಮಾಕ್ ಬರ್ತೀಯೋ ಅಥವಾ ನಿಮ್ಮ ಅಣ್ಣನ ತರ ಡಿಪಾರ್ಟ್ಮೆಂಟ್ಗೆ ಹೋಗ್ತೀಯೋ? ಇಲ್ಲಪ್ಪ, ನಾನಂತೂ ಸಿನಿಮಾ ಕಡೆನೆ ಬರೋಣ ಅನ್ಕೊಂಡಿದ್ದೀನಿ. ದಟ್ಸ್ ಇಟ್. ಸರಿ ಹೋಯ್ತು. ಆದ್ರೆ ಸುಮ್ನೆ ಬರೋದಿಲ್ಲ, ನಿಮ್ ತರಾನೇ ಆಕ್ಷನ್ ಇರೋ ಹಾಗೆ ಎಂಟ್ರಿ ಕೊಡ್ಬೇಕು ಅನ್ಕೊಂಡಿದ್ದೀನಿ. ಅಯ್ಯೋ, ಅದಕ್ಕೇನಂತೆ ಕಾರ್ತಿಕ್, ಎಲ್ರು ನಿನ್ನ ಕರ್ನಾಟಕದ ಬ್ರೂಸ್ಲಿ ಅನ್ಬೇಕು, ಆ ತರ ನಾನ್ ಟ್ರೈನ್ ಅಪ್ ಮಾಡ್ತೀನಿ. ಬಾ. ಇದೊಂದು ಬಾಕಿ ಇತ್ತು ಇವನ್ಗೆ. ಯಾಕೆ ಹಾಗಂತೀಯ? ನನ್ ತಮ್ಮನ್ಗೆ ಏನಾಗಿದೆ ಕಮ್ಮಿ? ಅದೇನೆ, ಸಿನಿಮಾದವ್ರನ್ನೇ ಆಗ್ಲಿ ಪೊಲೀಸ್ ಅವ್ರನ್ನೇ ಆಗ್ಲಿ, ಮದ್ವೆ ಆದ್ರೆ ಪರ್ಸನಲ್ ಲೈಫ್ ಅಷ್ಟೇ. ವಾಸಲ್ ಕೊಟ್ಟೆ ಅಂದ್ರೆ ಸಾಕು. ಚೆನ್ನಿ ಫಸ್ಟ್ ಕ್ಲಾಸ್ ಅಡಿಗೆ ಮಾಡಿದಾಳೆ, ಊಟ ಮಾಡ್ತಾ ಮಾತಾಡೋಣ. ಹೇಳು. ಬನ್ನಿ.
ಏನಾಯ್ತು ಸರಿಯಾಗಿ ಹೇಳಿ. ರಕ್ತ ಬರ್ತಾ ಇದೆ. ಸರಿ ಅದೇನಾಯ್ತು ತೋರ್ಸು, ನಡಿ ನಾನು ನೋಡ್ತೀನಿ. ಬಾ ಬಾ ನನ್ ಜೊತೆ, ಹೆದರ್ಕೋಬೇಡ ಬಾ. ಬರಲ್ಲ, ಭಯ ಆಗತ್ತೆ. ಇಲ್ಲೋಡಿ. ಅಣ್ಣ ರೆಡ್ ಪೇಂಟ್ ಇದು ಫೋಟೋ ಮೇಲೆ ಚೆಲ್ಲಿದೆ, ಇದನ್ನ ನೋಡಿ ಅದಕ್ಕೆ ಎದುರ್ಕೊಂಡಿದ್ದಾರೆ. ಅಯ್ಯೋ ಒಳ್ಳೆ ಏನೇ ಹೇಳಕ್ಕ, ಡೆವಿಲ್ ಎಫೆಕ್ಟ್ ಮಾತ್ರ ಸಕ್ಕತ್ತ ಕೊಡ್ತೀಯ. ನೀನೇನಾದ್ರೂ ಹಾರರ್ ಮೂವಿ ಮಾಡಿದ್ರೆ ಸಿನಿಮಾ ಸೂಪರ್ ಡೂಪರ್ ಹಿಟ್ಟು. ನೀನ್ ಸ್ವಲ್ಪ ಬಾಯಿ ಮುಚ್ತೀಯಾ? ನಾನಿಲ್ಲಿ ಭಯದಲ್ಲಿ ಸಾಯ್ತಾ ಇದ್ರೆ ನಿನಗೆ ಕಾಮಿಡಿ ಆಗಿದ್ಯಾ? ಏಯ್, ಯಾರೇ ನಿನ್ಗೆ ಈ ರೂಮ್ ಕಾಲಿಡಕ್ ಹೇಳಿದ್ದು? ಬೇಡ ಅನ್ನೋ ಕೆಲಸನ ಮಾಡಬಾರ್ದು ಅನ್ನೋ ಪರಿಜ್ಞಾನ ಬೇಡ ನಿನ್ಗೆ? ಇನ್ನೊಂದ್ಸಲಿ ಏನಾದ್ರೂ ಈ ರೂಮ್ ಕಡೆ ಕಾಲಿಟ್ರೆ ನಿಂಗಷ್ಟೇ. ನಡೆಯ ಸುಮ್ನೆ. ಏನತ್ಗೆ ನೀವು? ಒಳ್ಳೆ ಅಕ್ಕ ನೀನು. ಶೂಟಿಂಗ್ ಅಂದ್ರೆ ಬರೀ ಡೂಪ್ ಅನ್ಕೊಂಡಿದ್ದೆ ಕಣೆ ನಾನು. ಪರವಾಗಿಲ್ಲ, ನಿಮ್ ಮನೆಯವ್ರು ಸಖತ್ತಾಗಿ ಸ್ಟಂಟ್ ಮಾಡ್ತಾರೆ. ಅಷ್ಟೊಂದೆಲ್ಲ ರಿಸ್ಕ್ ತಗೋತಾರಲ್ಲ, ನೀನ್ ಏನು ಹೇಳಲ್ವಾ ಅವ್ರಿಗೆ? ಅಯ್ಯೋ, ಅವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ. ಸಿನಿಮಾಗೋಸ್ಕರ ಸಾಯೋದು ಒಂದ್ ಭಾಗ್ಯ ಅಂತಾರೆ ಕಣೆ. ಅಯ್ಯೋ, ಬ್ಯಾಗ್ ಮರ್ತೆ, ನೀ ಹೋಗಿರು, ನಾ ತರ್ತೀನಿ. ಬೇಗ ಬಾ. ಯಾಕೆ? ಏನಾಯ್ತು? ಏನು ಕೆಟ್ಟ ಕನ್ಸು? ಕೆಟ್ಟದ್ದೆಲ್ಲ ಯೋಚನೆ ಮಾಡ್ಕೊಂಡು ಮಲ್ಗಿದ್ರೆ ಹೀಗೆ ಆಗೋದು. ಸರಿ ಬಾ ಮಲ್ಕೋ. ಯಾಕೆ ತುಂಬಾ ಡಲ್ ಆಗಿದ್ಯಾ? ಅಯ್ಯೋ ಏನಿಲ್ಲ ಕಣೋ, ಇವತ್ತು ವಾರ ಭವಿಷ್ಯ ಓದ್ದೆ, ಅದಕ್ಕೆ ಬೇಜಾರು. ಅದಕ್ಕೆ ಯಾಕೆ ಬೇಜಾರು? ಅದು ನನ್ನ ರಾಶಿಲಿ ಲವ್ ಫೇಲ್ಯೂರ್ ಅಂತ ಬರ್ದಿತ್ತು. ಹೌದಾ? ನಾನ್ ಲಕ್ಕಿ, ನನ್ ರಾಶಿಲಂತೂ ಲವ್ ಸಕ್ಸಸ್ ಅಂತಾನೆ ಬರ್ದಿದ್ದಾರೆ. ಹಾಗಾದ್ರೆ ನೀನ್ ಕೂಡ ಭವಿಷ್ಯ ನಂಬ್ತ್ಯಾ? ಅದೇ ನನ್ ಫೇವ್ರೆಟ್ ಸಬ್ಜೆಕ್ಟ್ ಅಲ್ವೇನೆ? ಹಾಗಾದ್ರೆ ನನ್ ಕೈ ನೋಡು ಪ್ಲೀಸ್. ಅಷ್ಟೇ ತಾನೆ? ಬಾ ಅಲ್ಲಿ ಕೂತ್ಕೊಂಡು ನಿನ್ ಲವ್ವಿನ ಭವಿಷ್ಯ ಎಲ್ಲ ಹೇಳ್ತೀನಿ. ಕೊಡಿಲಿ. ಯಾವ ತಗಡ್ ನನ್ ಮಗನ ಹೇಳಿದ್ದು ನಿನಗ್ ಲವ್ ಸಕ್ಸಸ್ ಇಲ್ಲ ಅಂತ? ಇಲ್ಲೋಡು, ರವಿಚಂದ್ರನ್ ರೇಖೆ ಇಲ್ಲಿಂದ ಇಲ್ಲಿ ತನಕ ಇದೆ, ಶಾರುಖ್ ಖಾನ್ದು ಇಲ್ಲಿಂದ ಇಲ್ಲಿ ತನಕ ಇದೆ. ಅರೆ ಕಮಲಾಸನ್ ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಅದು ಅಲ್ದೆ ಇಲ್ಲೋಡು, ಚಿರಂಜೀವಿ ಬೇರೆ ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ದಾನೆ. ಹೇ ಹೌದಾ? ನಾನ್ ಲವ್ ಮಾಡ್ತಾರೋ ಹುಡುಗ ಯಾವ ತರ ಇರ್ಬೋದು? ನನ್ನ ನೋಡಿದ್ಯಲ್ಲ, ಅವನು ನೋಡೋದೇ ಬೇಕಾಗಿಲ್ಲ. ಅಂದ್ರೆ ಅಂದ್ರೆ ನಾನೇ ಮಾಡ್ತೀನಿ ನಿನ್ಗೆ.
ರಾಜಿ, ಏ ರಾಜಿ, ಏನಾಗಿದೆಯಾ ನಿಂಗೆ? ರೀ, ಈ ಮನೇಲಿ ಏನೇನೋ ವಿಚಿತ್ರವಾಗಿ ನಡೀತಾ ಇದೆ, ನಂಗೆ ಭಯ ಆಗತ್ತೆ. ಅಯ್ಯೋ ಹುಚ್ಚು ಹುಡುಗಿ, ರಾತ್ರಿ ಹೊತ್ತಿನಲ್ಲಿ ಕ್ರೈಮ್ ಡೈರಿ, ಕ್ರೈಮ್ ಸ್ಟೋರಿ, ಹಾರರ್ ಮೂವೀಸು ಅದೆಲ್ಲ ನೋಡಿ ಅದೇ ಕಲ್ಪನೆಯಲ್ಲಿ ಇರ್ತೀಯ ನೀನು, ಅಷ್ಟೇ ಕಣೆ. ಇಲ್ಲ ರೀ, ಅದು ಅದು ನೋಡು, ಸುಮ್ನೆ ತಲೆ ಕೆಡ್ಸ್ಕೋಬೇಡ, ಬಾ ಹೋಗೋಣ. ಏನತ್ಗೆ ಇವತ್ತು ಜುಮ್ ಅಂತ ರೆಡಿ ಆಗ್ಬಿಟ್ಟಿದ್ದೀರಾ? ಅಣ್ಣನ ಪಾಕೆಟ್ಗೆ ಕತ್ರಿನಾ? ಅದಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ. ಒಂದೇ ಒಂದು ಫೋಟೋ ತೆಗಿತೀನಿ. ಫೋಟೋನ? ಅದಕ್ಕೆ ಇಲ್ಲೋಡಿ ಅದಕ್ಕೆ ಪ್ಲೀಸ್ ಇಲ್ಲೋಡಿ, ಸ್ಮೈಲ್. ಅದಕ್ಕೆ ಅಲ್ಲೋಡಿ, ಅಲ್ಲಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ, ಅಲ್ಲೇ ತೆಗಿತೀನಿ. ಹೋಗೋ, ಬನ್ನಿ ಅದಕ್ಕೆ, ಬನ್ನಿ ಬನ್ನಿ. ನೀವು ಕಾರ್ತಿಕ್ ಕೈ ಬಿಡು. ಬನ್ನಿ ಅಂತ ಹೇಳ್ತಾ ಇದೀನಲ್ಲ, ಬನ್ನಿ. ಸರಿ, ಇಲ್ಲಿ ನಿಂತ್ಕೊಳ್ಳಿ. ಇಲ್ಲಿ ಸ್ಮೈಲ್. ಓಕೆ, ಅದಕ್ಕೆ ಪ್ಲೀಸ್ ಸ್ಮೈಲ್. ಏ ಕಾರ್ತಿಕ್, ಏನೋ ಮಾಡ್ತಿದ್ಯಾ? ಫೋಟೋ ತೆಗಿತಾ ಇದೀನಣ್ಣ. ಏ ನಾನು ಒಂದು ಫೋಟೋ ತೆಗಿತೀನಿ, ಕೊಡೋಲಿ. ಕೊಡೋ ಅಂದ್ರೆ ತಗೋ, ನೀನೇ ತೆಗಿ. ರಾಜಿ, ಕಮಾನ್ ಇಲ್ಲಿ ನಿಂತ್ಕೋ. ಗುಡ್. ಹಾಗೆ ಅಣ್ಣ ಅಣ್ಣ ಅಣ್ಣ, ಒಂದ್ ನಿಮಿಷ. ಯಾಕೋ? ಅದಕ್ಕೆ ಅಲ್ಲಿ ಕೈ ಇಡಿ. ಇಡಿ. ಏನ್ ತೊಂದರೆ ಕೊಡ್ತೀಯಪ್ಪ? ಹಾ, ತೆಗಿಯಪ್ಪ. ನಿನ್ ಹೆಂಡತಿ ಫೋಟೋ ನೀನೇ ತೆಕ್ಕೋ. ನನ್ನ ಹೆಂಡತಿ ನನಗ್ ತಾನೇನಪ್ಪ ಚೆನ್ನಾಗಿ ಕಾಣಿಸ್ಬೇಕು. ನಿಮ್ ಜೊತೆ ನಾನು ಬಾಳೋಕೆ ನನಗೊಂದೇ ಒಂದು ಅವಕಾಶ ನೀವು ಕೊಡಬೇಕಾಗಿತ್ತು.
ಯಾಕೆ ಎಷ್ಟೊತ್ತು ಬೆಲ್ ಮಾಡೋದು? ನೀವಾ? ಇನ್ಯಾರು ಅನ್ಕೊಂಡೆ? ಯಾಕೆ ಇಷ್ಟೊಂದು ಬೆವತ್ಬಿಟ್ಟಿದ್ಯಾ? ಅದು ಸಮಾಧಿ. ಸಮಾಧಿನ? ಹಾ, ನಾನು ಸಿಟ್ಔಟಲ್ಲಿ ಓದ್ತಾ ಕೂತಿದ್ದೆ. ವಿಂಡೋ ಹತ್ರ ಯಾರೋ ಏನೋ ಹೇಳ್ದಾಗಾಯ್ತು. ನೋಡೋಣ ಅಂತ ಹೊರಗಡೆ ಬಂದೆ. ನನಗೆ ಗೊತ್ತಿಲ್ದ ಹಾಗೆ ಸಮಾಧಿವರೆಗೂ ಹೊಟ್ಟೋಗಿದ್ದೆ. ಅಲ್ಲಿ ನಂಗೆ ತುಂಬ ಭಯ ಆಯ್ತು ರೀ. ವಾಪಸ್ ಬರ್ಬೇಕಾದ್ರೆ ಯಾರೋ ನನ್ನ ಅಟ್ಟಿಸ್ಕೊಂಡು ಬಂದ ಹಾಗಾಯ್ತು. ನಾನು ತುಂಬ ಹೆದರ್ಕೊಂಡ್ಬಿಟ್ಟೆ. ಅಷ್ಟೇನಾ? ಅದಕ್ಕೆಲ್ಲ ಹೆದರ್ಕೋತಾರೇನೆ? ಅಷ್ಟೇನಾ ಅಂತ ಹೇಳ್ತೀರಲ್ಲ? ಮತ್ತಿನ್ನೇನೆ, ಇದೆಲ್ಲ ತರ್ಲೆಗಳದೇ ಕೆಲ್ಸ. ನೀನ್ ಒಬ್ಳೆ ಇರ್ತೀಯಲ್ಲ, ಹೆದರ್ಸಿ ಮಜಾ ತಗೊಳ್ಳೋಣ ಅಂತ ಹೀಗೆ ಮಾಡಿದ್ದಾರೆ. ಎಲ್ಲಿ ಆ ತರ್ಲೆಗಳು? ಇಲ್ಲ ರೀ, ಈ ಎಸ್ಟೇಟಲ್ಲಿ ಏನೋ ನಡೀತಾ ಇದೆ. ಇದೆಲ್ಲ ನಿನ್ನ ಭ್ರಮೆ ರಾಜಿ. ನೀನ್ ಇಷ್ಟೊಂದು ಸೆನ್ಸಿಟಿವ್ ಆಗ್ಬಿಟ್ರೆ ಹೇಗೆ ಹೇಳು? ಒಬ್ಬ ಪೊಲೀಸ್ ಆಫೀಸರ್ ಹೆಂಡತಿಯಾಗಿ ಇಷ್ಟೊಂದು ಭಯ ಪಟ್ಕೊಳ್ಳೋದಾ? ನಾನಿಲ್ವಾ? ಕಮಾನ್, ಬಿ ಬೋಲ್ಡ್, ಚೇರ್ ಅಪ್, ಬಾಬಾ. ಹಲೋ ಹಲೋ ಹಲೋ, ನಾನ್ ಕಣೆ ರಾಜಿ. ಹಾಯ್, ಹೆಂಗಿದ್ಯೆ? ಏನ್ ಸಮಾಚಾರ? ನಿನ್ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು. ಬರ್ತೀಯಾ? ಪರ್ಸನಲ್ ಆಗ? ಸರಿ ಆಯ್ತು, ಬರ್ತೀನಿ. ಬೇಗ ಬಾ ಪ್ಲೀಸ್. ಶ್ಯೂರ್, ಖಂಡಿತ ಬರ್ತೀನಿ. ಬಾಯ್ ಬಾಯ್. ಲಾಸ್ಟ್ ವೀಕು ದುನಿಯಾ ಮೂವಿ ನೋಡ್ದೆ. ವಾಟ್ ಆರ್ ಟ್ರಾಜಿಕ್ ಎಂಡಿಂಗ್ ಅಲ್ವಾ? ಮುಂಗಾರು ಮಳೆ ಏನೋ, ಅಲ್ಲೂ ಟ್ರಾಜಿಡಿ ಎಂಡಿಂಗ್. ಪ್ರೀತಿಗೋಸ್ಕರ ಹೀಗೆಲ್ಲ ಮಾಡ್ತಾರಾ? ಮತ್ತೆ ಲವ್ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಈಗ ನೀನ್ ನನ್ ಲವ್ ಮಾಡ್ತೀನಿ ಅಂತ ಹೇಳೋ, ನಾನ್ ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಆಹಾ, ಹಾಗಾದ್ರೆ ಇಲ್ಲಿಂದ ಬೀಳು ನೋಡೋಣ. ಲೇ, ನಿನ್ ಲವ್ಗೆ ಬಿದ್ಮೇಲೆ ತಿರ್ಗಾ ಇಲ್ಲಿಂದ ಬೀಳ್ಬೇಕೇನೆ? ಸ್ವಲ್ಪ ಯೋಚನೆ ಮಾಡೆ. ನೋನು, ನಂಗೆ ಅದೆಲ್ಲ ಗೊತ್ತಿಲ್ಲ. ಪ್ರೂವ್ ಮಾಡ್ಬೇಕು ಅಂದ್ರೆ ನೀನ್ ಇಲ್ಲಿಂದ ಬೀಳಲೇಬೇಕು. ಈ ಹುಡುಗಿರೇ ಅಷ್ಟು ಪ್ರೀತಿಸ್ತೀನಿ ಅಂದ್ರೆ ಅದು ಇದು ಅಂತ ಪರೀಕ್ಷೆ ಮಾಡ್ತಾನೆ ಇರ್ತಾರೆ. ಏನ್ ಯೋಚನೆ ಮಾಡ್ತಾ ಇದೀಯಾ? ಯೋಚನೆನಾ? ఇప్పుడు చూడుమా. ನೋಡಿ ಅಕ್ಕ, ಯಾವಾಗ್ಲೂ ಏಕ್ ತುಜೆಗೆಲಿ ಕಮಲಾಸ್ ಅಂತಾರ. ಪ್ರೀತಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ. ಏನ್ರ ನಿಮ್ ಹುಡುಗಾಟ? ಕಾರ್ತಿಕ್ ನೀರಲ್ಲಿ. ಏನಾಯ್ತು ಕಾರ್ತಿಕ್ಗೆ? ಯಾಕೋ ಹಿಂಗ್ ಮಾಡ್ತೀಯ? ಅಲ್ಲ, ತಮಾಷೆ ಮಾಡಕ್ ಹೋಗಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ? ಏನೋ ಇಲ್ಲ ನಿನ್ ಹುಡುಗಾಟ. ಎಸ್ ಸರ್, ಎಸ್ ಸರ್, ಓಕೆ ಸರ್. ಈಗ್ಲಾದ್ರೂ ಕೈ ಹಿಡಿಯೇ. ಈ ಪ್ರೇಮಿ ಏಕ್ದುಜೆಕೆಲೆ ಕಮಲಾಸನ್ ಅಷ್ಟೇ ಅಲ್ಲಮ್ಮ, ಬಹದ್ದೂರ್ ಗಂಡು ಅಣ್ಣವ್ರ ತರ ಹುಡುಗಿರ್ನ ಪಳಗ್ಸೋದಕ್ಕೂ ಗೊತ್ತು. ಮಾಡ್ತೀನಿ ನಿನ್ಗೆ.
ಒಂದ್ ನಿಮಿಷ ಚಿನ್ನ. ಏನು ಅಂದ್ರೆ ನಾನೇನಾದ್ರೂ ತಪ್ಪು ಮಾಡಿದ್ರೆ ನನ್ನನ್ನ ಕ್ಷಮಿಸಿ. ನಿಮ್ ಜೊತೆಲಿ ಬಾಳೋದಕ್ಕೆ ನನಗೊಂದೇ ಒಂದು ಅವಕಾಶನ ಕೊಡ್ಬೇಕಾಗಿತ್ತು. ಒಂದೇ ಒಂದು ಅವಕಾಶ ಕೊಡ್ಬೇಕಾಗಿತ್ತು. ಇದೇನ್ರಿ ಇದಕ್ಕಿದ್ದಾಗ ರೆಡಿ ಆಗ್ತಿದ್ದೀರಾ? ಡ್ಯೂಟಿಗೆ. ನಾವು ರೆಡಿ ಆಗದ ಹಾಗಾದ್ರೆ? ಬೇಡಮ್ಮ, ನಾನು ಬೆಂಗಳೂರಿಗೆ ಹೋಗ್ತಾ ಇಲ್ಲ, ಮಂಗಳೂರಿಗೆ ಹೋಗ್ತಾ ಇದ್ದೀನಿ. 4 ದಿವಸದಲ್ಲಿ ಬಂದ್ಬಿಡ್ತೀನಿ. ಓಕೆ, ಬಾಯ್. ಬೇಗ ಬರ್ತೀರಾ ತಾನೆ? ಹೇಳಿದ್ನಲ್ಲ 4 ದಿವಸ ಅಂತ. ಮೋ ಯಾಕೆ ಒಂಥರ ಇದ್ಯಾ? ಅದನ್ನ ಹೇಳಕ್ಕೆ ಫೋನ್ ಮಾಡಿದ್ದು. ಏನು ನಿಮ್ ಮನೆಯವ್ರು ಅರ್ಜೆಂಟ್ ಅಲ್ಲಿ ಹೋದ್ರು, ನಾನ್ ಬಂದಿದ್ದ ನೋಡ್ಲಿಲ್ಲ? ಅದೆಲ್ಲೋ ಪ್ರಾಬ್ಲಮ್ ಅಂತೆ, ಡ್ಯೂಟಿ ಮೇಲೆ ಹೋಗಿದ್ದಾರೆ. ಓ, ನಿನ್ ಬಿಟ್ಟು ಹೋದ್ರಲ್ಲ ಅನ್ನೋ ಫೀಲಿಂಗಾ? ಅದಲ್ಲ ಕಣೆ, ಈ ಮನೇಲಿ ಏನೋ ವಿಚಿತ್ರವಾಗಿ ನಡೀತಾ ಇದೆ. ಯಾರೋ ನನ್ನ ಫಾಲೋ ಮಾಡ್ದಾಗತ್ತೆ. ಫಾಲೋ ಮಾಡ್ದಂಗ? ತಿರುಗಿ ನೋಡಿದ್ರೆ ಯಾರೂ ಇರಲ್ಲ. ಹೌದಾ? ಹಾ, ಮೊನ್ನೆ ನನ್ಗೆ ಗೊತ್ತಿಲ್ಲದೆ ಸಮಾಧಿ ಹತ್ರ ಹೋಗ್ಬಿಟ್ಟಿದೀನಿ. ಯಾರೋ ನನ್ನ ಕರೆದಾಗತ್ತೆ. ಏನೋ ಭಯ, ಮನ್ಸಿಗೆ ಸಮಾಧಾನನೇ ಇಲ್ಲ. ಈ ವಿಷಯ ನಿಮ್ ಮನೆಯವ್ರಿಗೆ ಹೇಳಿಲ್ವಾ? ಹೇಳ್ದೆ, ಆದ್ರೆ ಯಾರೂ ಕೇರ್ ತಗೋತಿಲ್ಲ. ನನ್ಗನ್ಸುತ್ತೆ ಈ ಮನೇಲಿ ಯಾವುದೋ ದೆವ್ವನೋ ಭೂತನೋ ಸೇರ್ಕೊಂಡಿರ್ಬೇಕು. ಹಂಗಂತ್ಯಾ? ಹಾ, ಇಲ್ಲ ಅಂದ್ರೆ ಈ ಥರ ಎಲ್ಲ ಯಾಕೆ ನಡೆಯುತ್ತೆ ಹೇಳು? ನೀನ್ ಹೇಳೋದ್ ಕೇಳಿದ್ರೆ ನಂಗೆ ಯಾಕೋ ಅನುಮಾನ ಬರ್ತಿದೆ. ನೀನೊಂದು ಕೆಲಸ ಮಾಡು, ನನಗೊಬ್ಬ ಸ್ವಾಮೀಜಿ ಗೊತ್ತಿದ್ದಾರೆ. ಅವ್ರ ಹತ್ರ ಈ ವಿಷಯನೆಲ್ಲ ಹೇಳಿದ್ರೆ ಅವ್ರು ಖಂಡಿತ ಬಗೆಹರಿಸ್ತಾರೆ. ಆದ್ರೆ ಅವ್ರು ಯಾವಾಗ ಸಿಗ್ತಾರೆ ಅಂತ ಗೊತ್ತಿಲ್ಲ. ಪ್ಲೀಸ್ ಅಷ್ಟು ಮಾಡು. ಸರಿ, ನಾನು ಇವತ್ತೇ ಹೋಗಿ ಅವ್ರು ಯಾವಾಗ ಸಿಗ್ತಾರೆ ಅಂತ ತಿಳ್ಕೊಂಬರ್ತೀನಿ. ಓಕೆ, ನೀನೇನು ಹೆದರ್ಕೋಬೇಡ. ಬರ್ಲಾ? ಬಾಯ್. ಕಾರ್ತಿಕ್, ಕಾರ್ತಿಕ್, ಕಾರ್ತಿಕ್. ಕಾರ್ತಿಕ್, ಬಂದ್ಯಾ? ಬಾ, ನಾನಿರೋ ಜಾಗಕ್ಕೆ ಹೇಗ್ ಕರ್ಸ್ಕೊಂಡೆ ಅಂತ ನೋಡ್ದ್ಯಾ? ಬಾ, ಕೊನೆಗೂ ಬಂದ್ಯಲ್ಲ. ಹಾ, ನಾನು ಗೆದ್ದೆ. ನಿಮ್ ಜೊತೆ ನಾನು ಬಾಳೋಕೆ ನನಗೊಂದೇ ಒಂದು ಅವಕಾಶ ನೀವು ಕೊಡಬೇಕಾಗಿತ್ತು. ಒಂದೇ ಒಂದು. ಕಾರ್ತಿಕ್, 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 ಕಾರ್ತಿಕ್.
ತಾನೆ ಕಾರಣ, ನನ್ನ ಸಾಗ ನಿನ್ನ ಕಾರಣ. ಬಿಡಲ ಬಿಡಲ ನಿನ್ನ ಬಿಡಲ. ನೋಡಿದ್ಯಾ ಹೆಂಗ್ ಕರ್ಸ್ಕೊಂಡೆ? ಹೇಳು. ತಗೋ. ಇದೆ ಬಂಡೆ ಸಚ್ಚಿದಾನಂದ ಕುಮಾರಸ್ವಾಮಿಗಳ ಆಶ್ರಮ. ತುಂಬಾ ಪ್ರಶಾಂತವಾಗಿದೆ ಅಲ್ಲ ಸ್ಥಳ? ಸರಿ ಬಾ, ನಿನ್ನ ಸಮಸ್ಯೆಗಳನ್ನ ಹೇಳ್ಕೊಂಡ್ರೆ ಅಷ್ಟೇ ಪ್ರಶಾಂತವಾದ ಪರಿಹಾರ ಸಿಗುತ್ತೆ. ಎಷ್ಟು ವರ್ಷ ಆಗಿದೆ ಈ ಆಶ್ರಮಕ್ಕೆ? ನನಗೆ ಗೊತ್ತಿರೋ ಹಾಗೆ ಸುಮಾರು ವರ್ಷಗಳಿಂದ ಇದೆ. ಸ್ವಾಮೀಜಿಗಳು ಇಲ್ಲೇ ಇದ್ದಾರೆ, ಬಾ. ನಮಸ್ಕಾರ ಸ್ವಾಮೀಜಿ. ಶುಭಮಸ್ತು. ಕೂತ್ಕೊಳ್ಳೆ. ಸ್ವಾಮೀಜಿ, ಇವಳು ನನ್ನ ಸ್ನೇಹಿತೆ ರಾಜೇಶ್ವರಿ ಅಂತ, ತಮ್ಮನ್ನು ನೋಡಬೇಕು ಅಂದು ಕರ್ಕೊಂಬಂದೆ. ಸಮಸ್ಯೆ ಬಂದಾಗ ಎಲ್ಲರೂ ಭಗವಂತನ ಬಳಿ ಬರೋದು ಸಹಜ. ಅದೇನು ಹೇಳಿ? ಒಂದು 4 ದಿನ ಸಂತೋಷವಾಗಿ ಇದ್ದು ಹೋಗೋಣ ಅಂತ ನಾವು ನಮ್ಮ ಎಸ್ಟೇಟಿಗೆ ಬಂದ್ವಿ. ಮನೇಲಿ ಏನೋ ಒಂಥರ ಆತಂಕ. ಯಾಕೆ? ನಾವಿಲ್ಲಿಗೆ ಬಂದಾಗ್ಲಿಂದ ಒಂದಲ್ಲ ಒಂದು ರೀತಿ ವಿಚಿತ್ರ ಅನುಭವ. ಅದನ್ನ ನೆನೆಸ್ಕೊಂಡ್ರೆ ಈಗಲೂ ಭಯ ಆಗತ್ತೆ. ಇದನ್ನ ಮನೆಯವ್ರ ಹತ್ರ ಹೇಳಿದ್ರೆ ಯಾರು ನಂಬ್ತಾ ಇಲ್ಲ. ಎಲ್ಲರನ್ನೂ ಕಾಯೋಕೆ ಶಿವ ಇರಬೇಕಾದ್ರೆ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಸ್ವಾಮೀಜಿ, ತಾವೇ ಖುದ್ದಾಗಿ ಬಂದು ಆ ಮನೆ ವಾಸ್ತುನೋ ಅಥವಾ ಬೇರೆ ಏನಾದರೂ ದೋಷ ಇದ್ರೆ ಹೇಳಬೇಕು. ಹಾಗೇ ಆಗಲಿ, ಬರ್ತೀನಿ. ಒಟ್ಟಿನಲ್ಲಿ ಒಳ್ಳೇದಾದ್ರೂ ಸರಿ. ಒಂದು ಪೂಜೆ ಮಾಡೋಣ, ಅದಕ್ಕೆ ಬೇಕಾದ ಸಿದ್ಧತೆ ನೀವು ಮಾಡ್ಕೊಳ್ಳಿ. ಆಯ್ತು ಸ್ವಾಮೀಜಿ. ಹಾ, ಬರ್ತೀವಿ. ಆಯ್ತು, ಬರ್ತೀವಿ. ಶಿವ ಒಳ್ಳೇದು ಮಾಡಿ. ಸರಿ. ಯಾರು ಭಯಪಡಬೇಕಾಗಿಲ್ಲ. ಪೂಜೆಗೆಲ್ಲ ಸಿದ್ಧವಾಗಿದೆಯಾ? ಬನ್ನಿ ಸ್ವಾಮೀಜಿ, ಬನ್ನಿ. ಈ ತಾಯ್ತಾ ನಿನ್ಗೆ ಯಾರು ಕೊಟ್ಟಿದ್ದು? ಈ ಎಸ್ಟೇಟಲ್ಲಿರೋ ವಾಚ್ಮ್ಯಾನ್ ನನಗೆ ಕಟ್ಟಿದ್ದು. ವಾಚ್ಮ್ಯಾನ್ ಕಟ್ಟಿದ್ನಾ? ನಾನು ಅವನ ರಕ್ಷಣೆಗೆ ಅಂತ ಕಟ್ಟಿದ್ದನ್ನ ಅವನು ನಿನಗೆ ಕಟ್ಟಿದಾನ? ಓಂ ನಮ ಶಿವಾಯ. ಪೂಜೆಗೆ ಹಾಲು ಬೇಕು. ಹಾ, ನಂದಿನಿ, ಸ್ವಲ್ಪ ಹಾಲು ತಗೊಂಬಾ. ಓಕೆ ಅಕ್ಕ. ಓಂ ಕಾಲ ಭೈರವೇಶ್ವರಾಯ ನಮಃ. ಏ ಕಾರ್ತಿಕ್, ನೀನ್ಯಾಕ ಹೊರಗಡೆ ಹೋದೆ? ಬಾ ಒಳಗೆ. ಓಕೆ ಬಂದೆ ತಾಳು. ಯಾರಿಗೆ ಯಾವುದೇ ರೀತಿ ಅನುಭವ ಆದ್ರೂ ಸಹ ಈ ಮನೆಯಿಂದ ಯಾರು ಹೊರಗಡೆ ಹೋಗ್ಬಾರ್ದು. ಕಾರ್ತಿಕ್,
ಇಲ್ಲೊಂದು ಅತೃಪ್ತ ಆತ್ಮ ಇದೆ ಅನ್ನೋದು ಖಚಿತವಾಯಿತು. ಮುಂದೆ ಬರೋ ಭೀಮ್ ಅಮಾವಾಸ್ಯೆ ದಿವಸ ಆ ಅತೃಪ್ತ ಆತ್ಮಕ್ಕೆ ಸಂಸ್ಕಾರ ಮಾಡಿ ಮುಕ್ತಿ ಕಾಣಿಸ್ತೀನಿ. ಅಲ್ಲಿವರೆಗೆ ನೀವೆಲ್ಲ ಹುಷಾರಾಗಿರ್ಬೇಕು. ಅರ್ಥವಾಯ್ತಾ? ನಾನು ಇಲ್ದಿರೋ ಟೈಮಲ್ಲಿ ಎಂಥ ಕೆಲಸ ಆಗೋಗಿದೆ. ಚೆನ್ನವ, ಸಮಾಧಾನ ಮಾಡ್ಕೊ. ಹೇಗ್ ಸಮಾಧಾನ ಮಾಡ್ಕೊಳ್ಳಿ ಯಜಮಾನ್ರೆ? ಅವ್ರ ರಕ್ತ ಕಾರ್ಕೊಂಡು ಸತ್ತಿದ್ದನ್ನು ನೋಡಿದ್ದೀನಿ. ನಾನು ಅದನ್ನ ಹೇಗ್ ಮರೀಲಿ? ನೀವೇ ಹೇಳಿ. ಆ ಸ್ವಾಮೀಜಿನ ಕರ್ಕೊಂಬಂದಿದ್ ಯಾರು ಒಂದ್ ಸ್ವಲ್ಪ ಹೇಳ್ತೀಯಾ? ಅಂದಾನಿಗೆ ಅವನೇ ಏನೋ ಮಾಡಿದಾನೆ. ನೀವ್ ಯಾರನ್ನು ನಂಬಲ್ಲ ಅಂತ ನಂಗೆ ಗೊತ್ತು ರೀ. ಆ ಸ್ವಾಮೀಜಿ ತುಂಬಾ ಒಳ್ಳೆಯವರು, ಯಾರಿಗೂ ಕೆಟ್ಟದ್ ಮಾಡಲ್ಲ. ಅಂದಾನಿ ಸಾಯೋದಕ್ಕೆ ಆ ದೆವ್ವನೇ ಕಾರಣ. ಗೊತ್ತಾ ನಿಮ್ಗೆ? ಶಟ್ ಮಾತೆತ್ತಿದ್ರೆ ದೆವ್ವ ದೆವ್ವ ಅಂತ ಬಡ್ಕೋತಾ ಇರ್ತೀರಾ. ಆ ದೆವ್ವ ಎಲ್ಲಿದೆ ಅಂತ ಸ್ವಲ್ಪ ತೋರ್ಸು, ನಾನು ನೋಡ್ತೀನಿ. ಯಜಮಾನ್ರಿ, ಅವರು ನಿಜ ಹೇಳ್ತಾವ್ರೆ. ಈ ಜಾಗದಾಗೆ ದೆವ್ವ ಅದೇ ರೀ. ಚೆನ್ನವ ಅಣ್ಣ, ಇಲ್ಲಿ ದೆವ್ವ ಇರೋದ್ ನಿಜ ಅಣ್ಣ. ನಾನು ನನ್ಗೆ ಗೊತ್ತಿಲ್ದಿರೋ ಹಾಗೆ ಸಮಾಧಿವರೆಗೂ ಹೋಗಿದ್ದೆ. ಅವತ್ತು ಅಂದಾನಿ ಇಲ್ದೆ ಹೋಗಿದ್ದಿದ್ರೆ ನೀನ್ ಇವತ್ತು ನನ್ನ ನೋಡಕ್ ಆಗ್ತಿರ್ಲಿಲ್ಲ. ಏನ್ ಹೇಳ್ತಾ ಇದೀಯೋ? ನಿಜ ಹೇಳ್ತಿದ್ದಾನ್ ಭಾವ. ಆ ದೆವ್ವ ಅಂತೂ ಒಬ್ಬೊಬ್ರಿಗೆ ಒಂದೊಂದ್ ತರ ಟಾರ್ಚರ್ ಕೊಟ್ಟಿದೆ. ಅಕ್ಕಂಗೆಂತೂ ಬಹಳ ಹಿಂಸೆ ಕೊಟ್ಬಿಟ್ಟಿದೆ. ಅವ್ರು ಯಾರನ್ನು ನಂಬಲ್ಲ ನಂದಿನಿ. ನಾವೆಲ್ಲ ಸುಳ್ಳು ಹೇಳ್ತಿದೀವಿ ಅನ್ಕೊಂಡಿದ್ದಾರೆ ರೀ. ನಾವಿಲ್ಲೇ ಇದ್ರೆ ಆ ದೆವ್ವ ಇನ್ನು ಯಾರನ್ನ ಸಾಯಿಸಿತ್ತು. ಪ್ಲೀಸ್ ನಮ್ಮನ್ನ ಇಲ್ಲಿಂದ ಕರ್ಕೊಂಡು ಹೋಗ್ರಿ ಪ್ಲೀಸ್. ಹೌದು ಯಜಮಾನ್ರೆ, ಇಲ್ಲಿರೋ ಒಂದೊಂದು ಗಳಿಗೆನು ಅವ್ರನ್ನ ಮರೆಯಕ್ಕಾಗದೆ ಚಿತ್ರ ಹಿಂಸೆ ಆಗ್ತಾ ಇದೆ. ಅವರೇ ಈ ಜಾಗದಲ್ಲಿ ಇಲ್ದಿದ್ಮೇಲೆ ನನಗಿನ್ನೇನ್ ಕೆಲಸ ಇದೆ ಹೇಳಿ? ದಯವಿಟ್ಟು ನನ್ನನ್ನು ಕಳಿಸ್ಕೊಡಿ ಯಜಮಾನ್ರೆ. ನನ್ನಂತವ್ರ ಮನೆಗೆ ಹೋಗ್ತೀನಿ. ಚೆನ್ನವ, ನೀನೆಲ್ಲೂ ಹೋಗ್ಬೇಕಾಗಿಲ್ಲ. ಏನೇ ಪ್ರಾಬ್ಲಮ್ ಇದ್ರು ನಾನ್ ಸರಿ ಮಾಡ್ತೀನಿ. ನೀನ್ ಇಲ್ಲೇ ಇರು. ಹಾಗಲ್ಲ ಯಜಮಾನ್ರೆ, ನಾನು ಹೋಗ್ತೀನಿ ಯಜಮಾನ್ರೆ. ಆಯ್ತು ಚೆನ್ನವ, ನಿನಗಿಷ್ಟ ಬಂದ ಹಾಗೆ ಮಾಡು. ನೀನ್ ಎಲ್ಲೇ ಇದ್ರು ಚೆನ್ನಾಗಿರ್ಬೇಕು. ಭಾವ, ನಾವು ಆದಷ್ಟು ಬೇಗ ಬ್ಯಾಂಗ್ಳೂರ್ಗೆ ಹೊರಟ್ಬಿಡೋಣ ಭಾವ. ಹೌದಣ್ಣ, ಲೆಟ್ ಅಸ್ ಗೋ ಫ್ರಮ್ ಹಿಯರ್ ಪ್ಲೀಸ್. ಪ್ಲೀಸ್ ರೀ, ಹೋಗೋಣ ಪ್ಲೀಸ್ ಭಾವ. ಆಯ್ತು, ನಾಳೆ ಹೋಗೋಣ. ಇಷ್ಟೊತ್ತಿನಲ್ಲಿ ಎಲ್ಲಿ ಹೋಗ್ತಾ ಇದ್ದಾಳೆ ಇವಳು? ನಂದಿನಿ, ನಂದಿನಿ, ಏ ನಂದಿನಿ, 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 ನಂದಿನಿ. ನಂದಿನಿ, ಏನಾಯ್ತಣ್ಣ? ಇಲ್ಲಿಗೆ ಬಂದ್ಮೇಲೆ ಅಂದಾನಿ ನಂದಿನಿನ ಕಳ್ಕೋಬೇಕಾಯ್ತು. ನಾವ್ ಏನ್ ಪಾಪ ಮಾಡಿದೀವಿ? ನಾವ್ ಯಾರಿಗೂ ಕೆಟ್ಟದ್ ಮಾಡಿಲ್ಲ. ಯಾರು ಏನ್ ತಪ್ಪು ಮಾಡಿದ್ದಾರೆ? ಈ ಮನೇಲಿ ಯಾಕೆ ಏನೇನು ನಡೀತಾ ಇದೆ ರೀ? ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಸ್ವಾಮೀಜಿಗಳು ಹೇಳ್ತಿದ್ರು ಈ ಮನೇಲಿ ಯಾವ್ದೋ ಅತೃಪ್ತ ಆತ್ಮ ಇದೆ ಅಂತ. ಅದಕ್ಕೂ ನಮಗೂ ಏನ್ ಸಂಬಂಧ? ನಮ್ಗೆ ಯಾಕ ತೊಂದರೆ ಕೊಡ್ತಾ ಇದೆ? ಇದಕ್ಕೆಲ್ಲ ಕಾರಣ ನಾನೇ. ನೀವಾ? ಹೌದು. ಈ ಎಸ್ಟೇಟ್ನ ತಗೊಂಡು ಹೊಸದ್ರಲ್ಲಿ ಒಂದ್ಸರ್ತಿ ಇಲ್ಲಿಗೆ ಬಂದಿದ್ದಾಗ ಒಂದು ಹುಡುಗಿನ ಕೆಲವು ಪೊರ್ಕಿಗಳು ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಿದ್ದು ನನ್ನ ಕಣ್ಣಿಗೆ ಬಿತ್ತು. ಅವರು ಚೆನ್ನಾಗಿ ಒದ್ದು ಅಲ್ಲಿಂದ ಓಡಿಸಿ ಅವಳನ್ನ ಸೇವ್ ಮಾಡಿದೆ. ಆದರೆ ಅವಳು
ಕುಡಿದು ಮತ್ತಲ್ಲಿದ್ದರಿಂದ ಅವಳನ್ನ ಅಲ್ಲೇ ಬಿಟ್ಟು ಬಂದ್ರೆ ಮತ್ತೆ ಅವರುಗಳು ಬಂದು ಏನಾದರೂ ತೊಂದರೆ ಕೊಡಬಹುದು ಅಂತ ಹೇಳಿ ಅವಳನ್ನ ಮನೆ ಕರ್ಕೊಂಬಂದೆ. ಹೌದು, ನೀನ್ ಯಾರು? ನಿನ್ನ ಹೆಸರೇನು? ನಿಂದು ಯಾವ ಊರು? ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ? ಯಾಕೆ ಹೀಗೆ ಕುಡಿದು ಕುಡಿದು ಹಾಳಾಗ್ತಾ ಇದೀಯಾ? ನಾಗವಲ್ಲಿ ಅಂತ ನನ್ನ ಹೆಸರು. ನಮ್ಮೂರು ಕೇರಳ. ನನ್ನ ತಂದೆ ತಾಯಿ ಬಹಳ ಶ್ರೀಮಂತರು. ನನ್ನ ಪೇರೆಂಟ್ಸ್ನ ಎದುರು ಹಾಕೊಂಡು ಸಿನಿಮಾ ನಟಿ ಆಗಬೇಕು ಅಂತ ಬಂದೆ. ಅವಕಾಶಕ್ಕಾಗಿ ಅಲ್ದೆ ಆದ್ರೆ ನನ್ನ ಆಸೆ ನೆರವೇರ್ಲೇ ಇಲ್ಲ. ಮತ್ತೆ ನಮ್ಮ ತಂದೆ ತಾಯಿ ಹತ್ರ ಹೋಗಕ್ಕೂ ಆಗ್ಲಿಲ್ಲ. ಅವಕಾಶ ಕೇಳ್ಕೊಂಡು ಹೋದಾಗ್ಲೆಲ್ಲ ಜನ ನನ್ನನ್ನು ನೋಡ್ತಾ ಇದ್ದಿದ್ ರೀತಿನೇ ಬೇರೆ. ಅದನ್ನೆಲ್ಲ ನೆನೆಸ್ಕೊಂಡು ಕೊರಗ್ತಾ ಕುಡಿಯೋಕ್ ಶುರು ಮಾಡಿದೆ. ಸದ್ಯಕ್ಕೆ ನನ್ನವರು ಅಂತ ನನಗೆ ಯಾರೂ ಇಲ್ಲ. ದುಃಖನ ಮರೆಯೋದಕ್ಕೆ ಅಂತ ಜನ ಕುಡಿತಾರೆ. ದುಃಖ ಮರೆಯಾಗೋಷ್ಟರಲ್ಲಿ ಅವರೇ ಇರಲ್ಲ. ಜೀವನದಲ್ಲಿ ಏನ್ ಕಳ್ಕೊಂಡ್ವಿ ಅನ್ನೋದಕ್ಕಿಂತ ಏನು ಪಡ್ಕೊಂಡ್ವಿ ಅನ್ನೋದು ಮುಖ್ಯ. ಸ್ವಲ್ಪ ಯೋಚನೆ ಮಾಡಿ.
ಹುಡುಗಿ ಕತೆ ಕೇಳಿ ನಾನು ಕುಡಿಯೋ ಥರ ಆಯ್ತಲ್ಲ. ಎಲ್ಲಿದೆಯಾ? ಎಲ್ಲಿದೆಯಾ? ಕೂಗ್ತಾ ಇದ್ರೆ ಕೇಳ್ಸಲ್ವಾ? ಅಂದಾನೆ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಥ್ಯಾಂಕ್ಸ್. ಹಲೋ. ಹಲೋ, ನಾನು ರಾಜಿ. ಹಾ, ಗೊತ್ತಾಯ್ತು, ಹೇಳು. ಏನಿಲ್ಲ, ಸುಮ್ಮನೆ ನಿಮ್ಮ ನೆನಪಾಯ್ತು, ಅದಕ್ಕೆ ಫೋನ್ ಮಾಡಿದೆ. ಯಾಕೇನು ಮಾತಾಡ್ತಾ ಇಲ್ಲ? ಯಾರಾದ್ರೂ ಜೊತೆಗಿದ್ದಾರಾ? ಯಾರು ಇಲ್ಲ, ನಾ ಒಬ್ಬನೇ ಇದ್ದೀನಿ, ಹೇಳು. ಹಲೋ ಹಲೋ ರೀ. ಯಾರದು? ಯಾರ ಜೊತೆ ಮಾತಾಡ್ತಿದ್ಯಾ ಆದಿತ್ಯ? ನಾನು ನಿನ್ ಜೊತೆ ಇದ್ದೀನಿ ಅಂತ ಹೇಳು. ಹೇಳು. ಅದು ಒಂದ್ ನಿಮಿಷ, ಮತ್ತೆ ನಾನೇ ನಿಂಗೆ ಫೋನ್ ಮಾಡ್ತೇನೆ, ಇಟ್ಬಿಡು. ಮಿಸ್ ಮಾಡಬೇಡಿ. ಆಯ್ತು. ನಾಗೋಲಿ ನಾಗೋಲಿ. ಆಕಾಶದ ಬೀಳಲಿ ಮೇಲೆ ನಾನೆಂದು ನಿನ್ನವನು, ಭೂಮಿಗೆ ಬಾಯ್ ಬಿಡಲಿ ಇಲ್ಲೇ ನಾನಿನ್ನ ಬಿಡಲು, ನೀನಿರುವುದು ನನ್ನ ಈ ಜೀವ ನಿನಗಾಗಿ. ಆದಿತ್ಯ, ಯಾಕಾತರ ಹೇಳ್ದೆ? ನೀನ್ ಸುಳ್ಳು ಹೇಳ್ಬಾರ್ದಾಗಿತ್ತು. ನಾನು ನಿನ್ ತುಂಬಾ ಲವ್ ಮಾಡ್ತಾ ಇದ್ದೀನಿ ಆದಿತ್ಯ. ನಿನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ನಾಗೋಲಿ, ನಡೆದಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತು ಬಿಡು. ನನ್ನ ಹೆಂಡತಿ ನನ್ನ ತುಂಬಾ ಪ್ರೀತಿ ಮಾಡ್ತಾಳೆ. ಹೊಸ ಜೀವನ ಶುರು ಮಾಡು ಅಂತ ಹೇಳ್ದೆ ಅಲ್ವಾ ಆದಿತ್ಯ? ನಾನು ಹೋಗ್ತಾ ಇದ್ದ ದಾರಿ ಸರಿ ಇರ್ಲಿಲ್ಲ, ಆದ್ರೆ ನಾನ್ ದಾರಿ ತಪ್ಪದವಳಲ್ಲ. ನಿನ್ ಜೊತೆಲಿರೋಕೆ ಒಂದೇ ಒಂದು ಅವಕಾಶ ಮಾಡ್ಕೊಡು ಆದಿತ್ಯ. ಪ್ಲೀಸ್ ಆದಿತ್ಯ, ಪ್ಲೀಸ್ ಆದಿತ್ಯ, ಪ್ಲೀಸ್. ನಾನು ಆಗ್ಲೇ ಹೇಳಿದ್ನಲ್ಲ, ಇದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತು ಬಿಡು. ಯಾವುದು ಕೆಟ್ಟ ಕನಸು ಆದಿತ್ಯ? ನೀನು ಪ್ರೀತಿ ಮಾಡೋ ಹಾಗೆ ನಟ್ಟೆ ಮಾಡಿದ್ದ? ಇಲ್ಲ ನನ್ನ ಮೈನ ಮನಸ್ಸನ್ನ ಹಿಂಗ ಒಪ್ಸಿದ್ದ? ಹೇಳು ಆದಿತ್ಯ, ಹೇಳು ಆದಿತ್ಯ, ಹೇಳು. ನಾಗವಲ್ಲಿ, ನೀನ್ ಯಾಕೆ ನನ್ನನ್ನು ಅರ್ಥ ಮಾಡ್ಕೋತಾ ಇಲ್ಲ? ಈಗ ಅರ್ಥ ಆಗ್ತಾ ಇದೆ ನನಗೆ. ನಿಮ್ಮಂತ ಸ್ವಾರ್ಥಿಗಳಿರೋವರೆಗೂ ನಮ್ಮಂತ ಹೆಣ್ಮಕ್ಳು ದಾರಿ ತಪ್ತಾನೆ ಇರ್ತಾರೆ. ಪ್ಲೀಸ್ ಆದಿತ್ಯ, ನಂಗೂ ಒಂದೇ ಒಂದು ಅವಕಾಶ ಕೊಡು ಆದಿತ್ಯ. ಆದಿತ್ಯ ಪ್ಲೀಸ್, ಒಂದೇ ಒಂದು ಅವಕಾಶ ಕೊಡು ಆದಿತ್ಯ. ಪ್ಲೀಸ್ ಆದಿತ್ಯ, ಆದಿತ್ಯ ಪ್ಲೀಸ್. ಸಾರಿ, ಐ ಆಮ್ ವೆರಿ ಸಾರಿ ನಾಗವಲ್ಲಿ. ಆದಿತ್ಯ, ಆದಿತ್ಯ.
ಏಯ್ ಹಲೋ ಏಯ್ ಕೇಳಿಸ್ತಾ ಇದೆಯಾ? ಸ್ವಲ್ಪ ಡ್ರಿಂಕ್ಸ್ ಕೊಡು. ಡ್ರಿಂಕ್ಸ್ ಅನ್ಕೊಡಲ್ವಾ? How dare you? ಏನು ನೀನೊಂದು ಪೆಗ್ ಹಾಕ್ತೀಯಾ? ಸರಿ ಹೋಗೊಂದು ಫುಲ್ ಬಾಟ್ಲ್ ತಗೊಂಡ್ ಬರೋ. ಹಲೋ ಹೇಳ್ರಿ. ಹೋಗಿ ಮುಖ ತೊಳ್ಕೊಂಡು ಫ್ರೆಶ್ ಆಗಿ ಬಾ. ಸರ್ ಇದಾರಾ? ಮನೆ ಕಾಯೋರ್ ನಾಯಿ ಇವನು ನನ್ ಮೇಲೆ ಜೋರ್ ಮಾಡ್ತಾನೆ. ಮಾಡ್ತೀನಿ ನಿಮಗೆ. ಆದಿತ್ಯ, ಅವನಿಗೆ ನಾನು ಯಾರು ಅಂತ ಹೇಳು. ಆಫ್ಟರ್ ಆಲ್ ಮನೆ ಕಾಯೋ ನಾಯಿ ನನ್ನೇ ಮನೆಗೆ ಬರಬೇಡ ಅಂದ. ಯಾಕೆ ಗೊತ್ತಾ? ಇದು ನನ್ನ ಕತ್ತಲಿಲ್ಲ ಅಂತ. ಆದಿತ್ಯ ಪ್ಲೀಸ್ ಇದನ್ನ ನನ್ನ ಕತ್ತಕ್ಕೆ ಕಟ್ತೀಯಾ? ಆದಿತ್ಯ ಇದನ್ನ ನನ್ ಕಟ್ಬಿಡು. ನನ್ ಕುಕ್ಕೆ ಕಟ್ಬಿಡು ಆದಿತ್ಯ. ಕಟ್ಬಿಡು ನನಗೆ. ನಿಂಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ. ಬಾರೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ಯಾ? ಪ್ಲೀಸ್ ನಾನು ಅರ್ಥ ಮಾಡ್ಕೋ ಆದಿತ್ಯ. ದಯವಿಟ್ಟು ನಂಗೆ ನಿಮ್ಮಲ್ಲಿ ಅವಕಾಶ ಮಾಡ್ಕೊಡು. ನಾನು ಹೋಗಲ್ಲ. ದಯವಿಟ್ಟು ಪ್ಲೀಸ್ ಆದಿತ್ಯ. ನೀನ್ ನಡ್ಕೊಳ್ತಾ ಇರೋದ್ ಸ್ವಲ್ಪನೂ ಸರಿ ಇಲ್ಲ ಆದಿತ್ಯ. ನನಗ್ ನೀನೇ ಎಲ್ಲ ಅನ್ಕೊಂಡೆ. ನೀನ್ ಎಷ್ಟೊಂದು ಪ್ರೀತಿಸ್ದೆ. ನೀನ್ ಹೇಳಿದ್ದೀನಲ್ಲ ನಾನು ಒಪ್ಕೊಂಡ್ರೆ ನಾಳೆ ನನ್ ಸಂಸಾರ ಬೀದಿಗೆ ಬಂದ್ಬಿಡುತ್ತೆ. ಇನ್ ಮುಂದೆ ನಿನ್ ಮುಖ ನನಗ್ ತೋರಿಸ್ಬೇಡ. ಗೆಟ್ ಔಟ್. ಏಯ್ ಆದಿತ್ಯ, ನನ್ನನ್ನ ನೀನ್ ಏನು ಅಂತ ತಿಳ್ಕೊಂಡಿದ್ಯೋ? ನಿನ್ನ ಆಸೆಗಳನ್ನ ಪೂರೈಸದ್ ಕಾಮದ್ ಗೊಂಬೆ ಅಂತನಾ? ಬೇಡ ಆದಿತ್ಯ, ನಿನಗೆ ಹೆಂಡ್ತಿದ್ದಾಳೇನೋ ಕಾರಣಕ್ಕೆ ನನಗ್ ದ್ರೋಹ ಮಾಡ್ಬೇಡ. ಒಂದೇ ಒಂದು ಅವಕಾಶ ಕೊಡ್ತೀಯಾ? ನಿನ್ ಹೆಂಡ್ತಿಗಿಂತ ಚೆನ್ನಾಗಿ ನೋಡ್ಕೊತೀನಿ ನಾನು. ಪ್ಲೀಸ್ ಆದಿತ್ಯ, ಪ್ಲೀಸ್ ನನಗ್ ಒಂದೇ ಒಂದು ಅವಕಾಶ ಕೊಟ್ಟು ನೋಡು. ಜೀವನದಲ್ಲಿ ಆಸೆ ಪಟ್ಟಿದ್ದನ್ನ ಪಡ್ಕೊಳ್ಳೋಕ್ ತುಂಬಾ ಕಷ್ಟಪಟ್ಟು ಸೋತ್ ಹೋಗಿದ್ದೀನಿ ಆದಿತ್ಯ. ನೀನ್ ಸಿಕ್ಕಿದ್ಮೇಲೆ ಬದುಕ್ಬೇಕು ಅನ್ನೋ ಆಸೆ ಬಂದಿದೆ.
ಈಗ ನೀನಿಲ್ಲ ಅನ್ಬೇಡ ಪ್ಲೀಸ್ ಆದಿತ್ಯ. ಇಟ್ಸ್ ಟ್ರೂ ಆದಿತ್ಯ. ನೀನ ದೂರ ಮಾಡಿದ್ರೆ ನಾನು ಖಂಡಿತ ಬದುಕಲ್ಲ ಆದಿತ್ಯ. ನನ್ನ ಸಾವು ನೀನೇ ಕಾರಣ ಆಗ್ತೀಯ ಆದಿತ್ಯ. ನಿಂತ್ಕೋ, ಹೋಗೋಣ. ನಿಂತ್ಕೋ ಆದಿತ್ಯ. ಪ್ಲೀಸ್ ಬಾಗಿಲು ತೆಗೆ ಆದಿತ್ಯ. ನಿನಗೆ ಹೇಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ನಾನು ಎಷ್ಟು ಪ್ರೀತಿಸ್ತೀನಿ ಗೊತ್ತಾ? ನೀನ್ ಹೇಳ್ದೆ ಹೋದ್ಮೇಲೆ ಯಾರಿಗೋಸ್ಕರ ಬದುಕ್ಲಿ? ಆದಿತ್ಯ, ಆದಿತ್ಯ, ನಾನ್ ಸೂಸೈಡ್ ಮಾಡ್ಕೊತಾ ಇದ್ದೀನಿ. ಆದಿತ್ಯ, ಆದಿತ್ಯ, ನಾನ್ ನಿಜವಾಗ್ಲೂ ಸೂಸೈಡ್ ಮಾಡ್ಕೊತಾ ಇದ್ದೀನಿ. ನಾಗೋಲಿ ಬೇಡ, ನನ್ನ ಮಾತು ಕೇಳು. ಬೇಡ ನಾಗೋಲಿ, ದುಡ್ಕಡ, ನನ್ನ ಮಾತು ಕೇಳು. ನಾಗೋಲಿ, ನನ್ನ ಮಾತು ಕೇಳು. ದುಡ್ಕಡ, ನನ್ನ ಮಾತು ಕೇಳು ಪ್ಲೀಸ್. ಅವಳು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳ್ಳೋದನ್ನ ನೋಡಿ ಗಾಬರಿನಲ್ಲಿ ಪಕ್ಕದಲ್ಲೇ ಇದ್ದ ಬಕೆಟ್ ನೀರನ್ನ ಅವಳ ಮೇಲೆ ಎಸ್ದೆ. ಬಟ್ ಅದರಲ್ಲಿದ್ದು ನೀರಲ್ಲ, ಜನರೇಟರ್ ಟ್ಯಾಂಕ್ ನ ಕ್ಲೀನ್ ಮಾಡೋದಕ್ಕೆ ಅಂದಾನಿ ಅದರಲ್ಲಿದ್ದ ಪೆಟ್ರೋಲ್ ನ ಬಕೆಟ್ ಅಲ್ಲಿ ಹಾಕಿಟ್ಟಿದ್ದ. ನಾಗೋಲಿ, ಅವಕಾಶ ಕೊಡಬೇಕಾಗಿತ್ತು ಆದಿತ್ಯ. ಆದಿತ್ಯ, ಒಂದೇ ಒಂದು ಅವಕಾಶ ಮಾಡಿಕೊಡ್ಬೇಕಾಗಿತ್ತು.
ನಿನ್ನ ನಾನು ಬಹಳ ಪ್ರೀತಿಸ್ತಾ ಇದ್ದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವಳನ್ನ ನೆಗ್ಲೆಕ್ಟ್ ಮಾಡ್ಬಿಟ್ಟೆ. ಹಾಳಾದ್ದು ಉಪ್ಪು ಖಾರ ತಿಂದ ಮೈ, ನನ್ನ ಮನಸ್ಸು ನನಗೆ ಮೋಸ ಮಾಡ್ಬಿಡ್ತು. ಇದನ್ನ ಅವಳು ಇಷ್ಟೊಂದು ಸೀರಿಯಸ್ ಆಗಿ ತಗೋತಾಳೆ ಅಂತ ಗೊತ್ತಾಗಿದ್ರೆ ನಿನಗೆ ತಿಳಿದ ಹಾಗೆ ಕದ್ದು ಮುಚ್ಚಿ ಆದ್ರೂ ಅವಳ ಜೊತೆ ಸಂಸಾರ ಮಾಡ್ತಿದ್ದೆ. ಅಣ್ಣ, ನೀನ್ ಇಂಥವನು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಚಿನ್ನದಂತ ಅತ್ತಿಗೆಗೆ ನೀನ್ ಈ ರೀತಿ ಮೋಸ ಮಾಡಬಾರ್ದಾಗಿತ್ತು. ಒಳ್ಳೆ ಗಂಡ ಅನ್ಸ್ಕೊಂಡವನು ಕಟ್ಕೊಂಡಿರೋ ಹೆಂಡತಿನ ಪ್ರೀತಿಸ್ಬೇಕೇ ಹೊರತು ನಿಂತರ ದ್ರೋಹ ಮಾಡಬಾರ್ದು. ಅದ್ಗೆ ಇನ್ಮೇಲೆ ನಾವಿಲ್ಲಿರೋದ್ ಬೇಡ. ಬನ್ನಿ ಹೋಗೋಣ, ಬನ್ನಿ ಅದಕ್ಕೆ ಹೋಗೋಣ. ಹಾಯ್ ಕಾರ್ತಿಕ್, ಎಲ್ಲಿ ನಿಮ್ಮಣ್ಣ? ನಂಗೆ ಗೊತ್ತಿಲ್ಲ. ಹಾಯ್. ಹಾಯ್. ಯಾಕೆ ಒಂಥರ ಇದೆಯಾ? ಹೌದು, ಆದಿತ್ಯ ಇಲ್ಲಿ ಕಾಣ್ತಾ ಇಲ್ವಲ್ಲ? ಅವರು ಸ್ವಾಮೀಜಿ ಹತ್ರ ಬಂದಿದ್ರೆ ಚೆನ್ನಾಗಿರೋದು. ಸ್ವಾಮೀಜಿನ? ಹೌದು ಕಣೆ, ಭೀಮ್ ಅಮಾವಾಸ್ಯೆ ದಿನ ಪೂಜೆ ಮಾಡ್ಬೇಕು ಅಂತ ಸ್ವಾಮೀಜಿ ಹೇಳಿರ್ಲಿಲ್ವಾ? ಏನು, ಇವತ್ ಭೀಮ್ ಅಮಾವಾಸ್ಯೆನಾ? ಹೌದು ಕಣೆ. ಹೌದು ಅದ್ಗೆ, ನಾವಿವತ್ತು ಊರಿಗೆ ಹೋಗೋದಕ್ಕಿಂತ ಮುಂಚೆ ಒಂದ್ಸಲಿ ಸ್ವಾಮೀಜಿ ನೋಡ್ಕೊಂಡೇ ಹೋಗೋಣ. ಏನ್ ಯೋಚನೆ ಮಾಡ್ತಿದ್ರ ಅದ್ಗೆ? ಬನ್ನಿ ಹೋಗೋಣ. ಇವತ್ತು ಭೀಮ್ ಅಮಾವಾಸ್ಯೆ, ಗಂಡ ಹೆಂಡತಿ ಸಂಬಂಧ ಹೇಳೋ ದಿವಸ. ನಿನ್ನ ಅರಿಶಿನ ಕುಂಕುಮ ಮಾಂಗಲ್ಯ ಮುತ್ತೈದೆತನ ಉಳಿಸ್ಕೋಬೇಕಾದ್ರೆ ಇವತ್ತೇ ಆ ಆತ್ಮಕ್ಕೆ ಸಂಸ್ಕಾರ ಮಾಡಬೇಕು. ಹೋಗಿ ನಾನು ಹೇಳ್ದಾಗ ಮಾಡಿ. ಆಯ್ತು ಸ್ವಾಮೀಜಿ. ಎಲ್ಲೋದ್ರು ಇವರೆಲ್ಲ? ಛೇ,
ಎಲ್ಲಿ ಹೋಗಿದ್ರಲ್ಲ? ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ. ಯಾಕೇನಾಯ್ತು? ನಮ್ಮ ಆದಿತ್ಯನ ಜೀಪು ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟಾ? ಹಾ, ಗಾಬರಿ ಏನು ಆಗ್ಬೇಡಿ. ಹೀ ಸೇಫ್. ಹಾಸ್ಪಿಟಲ್ ಇದ್ದಾನೆ. ಬನ್ನಿ ಹೋಗೋಣ. ಯಾಕೆ ಏನು ಯೋಚನೆ ಮಾಡ್ತಿದ್ದೀರಾ? ಬನ್ನಿ ಹೋಗೋಣ. ಅದಕ್ಕೆ ಫಸ್ಟ್ ಸ್ವಾಮೀಜಿ ಹೇಳಿದ ಕೆಲಸನ ಮಾಡಿ ಮುಗಿಸೋಣ. ಸ್ವಾಮೀಜಿನ ಏನ್ ಹೇಳಿದ್ರು? ಓಕೆ ಓಕೆ. ಸಮಾಧಿ ಎಲ್ಲಿದೆ? ಇಲ್ಲೇ ಪಕ್ಕದಲ್ಲಿದೆ ಅಂಕಲ್. ನಡೀರಿ ಹೋಗೋಣ. ಅಂಕಲ್ ಪೆಟ್ರೋಲ್ ಕೊಡ್ಲಾ?
ಸಾರಿ ಮಾಸ್ಟರ್, ನೀವು ಕಲಿಸಿರೋ ವಿದ್ಯೆನ ನಿಮ್ಮ ಮೇಲೇ ಪ್ರಯೋಗ ಮಾಡಿಬಿಟ್ಟೆ. ಐ ಆಮ್ ಸಾರಿ. ಪರವಾಗಿಲ್ಲ ಕಾರ್ತಿಕ್, ನಿನಗೆ ನಾನು ವಿದ್ಯೆ ಕಲಿಸಿದ್ದಕ್ಕೆ ನನ್ನ ಪ್ರಾಣನ ಉಳಿಸ್ಬಿಟ್ಟೆ. ನೀನು ವಿದ್ಯೆ ಕಲಿಸಿದ್ದಕ್ಕೆ ಸಾರ್ಥಕ ಆಯ್ತು. ಏನೇ ಆದರೂ ಗುರುವನ್ ಮೀರಿಸಿ ಶಿಷ್ಯ ಆಗ್ಬಿಟ್ಟೆ. ಏನೇ ಹಾವ್, ಬೆಸ್ಟ್ ಆಫ್ ಲಕ್. ಥ್ಯಾಂಕ್ಸ್ ಕಣೆ, ಥ್ಯಾಂಕ್ ಯು ವೆರಿ ಮಚ್. ಊರಿಗೆ ಹೋದ್ಮೇಲೆ ಫೋನ್ ಮಾಡ್ತೀನಿ. ಬಾಯ್ ಬಾಯ್ ಬಾಯ್. ಬಾಯ್.